ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತೊಂದು ಹೊಸ ವಿಡಿಯೋ, ಒಂದು ಸ್ಪೆಷಲ್ ವಿಡಿಯೋ ಹೇಳ್ಬೋದು. ನಮ್ಮಾಚೆ ಇದು ವಿಡಿಯೋ ಬಾರಿ ಕಮ್ಮಿ ಇರೋದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಕಾಯ್ತಾ ಇದ್ದಿದ್ರೆ ಈ ಇನ್ಫಾರ್ಮೇಶನ್ ನಾನು ಇವತ್ತು ಕೊಡ್ತೇನೆ. ಏನಂದ್ರೆ ಜೇನು ನೊಣ. ಸೊ ಜೇನು ನೊಣ ಬಗ್ಗೆ ಫಾರ್ಮಿಂಗ್ ಮಾಡ್ತಾರೆ, ಅದು ಬಿಸ್ನೆಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ನೀವು ಮನೆಯಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ಇವತ್ತೊಬ್ರು ಎಕ್ಸ್ಪೀರಿಯನ್ಸ್ಡ್ ಆ ಫೀಲ್ಡ್ ಅಲ್ಲೇ ಇರುವವರು. ಸೊ ಅವರಿಗೆ ಕಂಪ್ಲೀಟ್ ಗೊತ್ತುಂಟು, ಆ ಬಗ್ಗೆನೇ ಸ್ಟಡಿ ಮಾಡ್ತಿದ್ದಾರೆ, ಆ ಬಗ್ಗೆನೇ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಎಲ್ಲಿದ್ದೇನೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಕೆರೆಗಟ್ಟೆ ಗ್ರಾಮದಲ್ಲಿದ್ದೇನೆ. ಸೊ ಇಲ್ಲಿ ನಿಮ್ಗೆ ವಾತಾವರಣ ಸಹ ಒಳ್ಳೆ ಉಂಟು. ಜೇನ್ನೊಣಕ್ಕೆ ಹೇಗೆ ಒಂದು ಫಾರ್ಮಿಂಗ್ ಮಾಡಬೇಕು, ಎಂತ ಅದರ ಇಂಪಾರ್ಟೆಂಟ್ ಥಿಂಗ್ಸ್ ಹೇಗೆ ಮಾಡಬಹುದು, ಮನೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕು, ಎಂತ ನೋಡ್ಬೇಕಂತ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಈಗ ನಮ್ದು ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಅರುಣ್ ಕುಮಾರ್ ಸರ್. ಸೊ ಈ ಗ್ರಾಮದವರೇ ಅಂತ ಹೇಳ್ಬೋದು. ಸೊ ಅವರಿಗೆ ಈ ಫೀಲ್ಡ್ ಅಲ್ಲಿ ಜೇನು ನೊಣದಲ್ಲಿ 25 ಇಯರ್ಸ್ ಇದು ಎಕ್ಸ್ಪೀರಿಯನ್ಸ್ ಉಂಟು. ಭಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಅವರದ್ದು ಎಕ್ಸ್ಪೀರಿಯನ್ಸ್ ಇಂದ ನಾವು ಇದು ಮಾತಾಡುವ. ಈಗ ಅವರ ಹತ್ರ ತಗೊಳ್ಳುವ. ಸರ್, ಹೇಗಿದ್ದೀರಿ? ನಮಸ್ತೆ ಶರಣ್ ಸರ್. ಮತ್ತೆ ಸುಮಾರು ದಿನದಿಂದ ನೀವು ಜೇನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಹೌದು ಸರ್, ತುಂಬಾ ಬಿಸಿ ಇದ್ದೆ. ಆದ್ರೆ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಿ ನೀವು? ಸರ್, ನಾನೊಂದು 4ನೇ ಕ್ಲಾಸ್ ಇಂದ ಮಾಡಿದ್ದೀನಿ. ಅಂದ್ರೆ ನನಗೀಗ ಒಂದು 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 30 ವರ್ಷದ ಎಕ್ಸ್ಪೀರಿಯನ್ಸ್ ಈ ಫೀಲ್ಡ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಚಿಕ್ಕನಿಂದ ತುಂಬಾ ಹವ್ಯಾಸವಾಗಿ ಮಾಡ್ಕೊಂಡ್ ಬರ್ತಿದ್ವು. ಮಡಿಕೆಯಲ್ಲಿ ಹಾಕಿ ಅದನ್ನ ಸಾಕಣೆ ಮಾಡೋದು, ಮರದ ಬೊಂಬೆ ಒಳಗಡೆ ಆಚೆ ಈಚೆ ಡಬ್ಬ ಹಾಕಿ ಮಾಡೋದು, ಡಬ್ಬದೊಳಗೆ ಕೂರಿಸೋದು, ಇವೆಲ್ಲ ಒಂದು ಹವ್ಯಾಸ ಆಗಿತ್ತು. ಈಗ ನಾವೀಗ ಇದನ್ನ ಬಿಸ್ನೆಸ್ ಆಗಿ ಮಾಡ್ತಾ ಇದ್ದೀನಿ. ನಾವು ಕೊರೋನಾ ಬಂದ ಈಚೆಯಿಂದ, ನಾವು ಬೆಂಗಳೂರಿಂದ ಬಂದ ಈಚೆ ಬಿಸ್ನೆಸ್ ಆಗಿ ತಗೊಂಡಿದ್ದೀನಿ. ನಂಗೆ ಒಳ್ಳೆ ಪ್ರಾಫಿಟ್ ಆಗ್ತಾ ಇದೆ ಇದರಲ್ಲಿ. ಫಸ್ಟ್ ನೀವು 4ನೇ ಕ್ಲಾಸ್ ಅಲ್ಲಿ ಅದು ಎಲ್ಲಿ ಮಾಡಿದ್ದೆ ನೀವು? ಸರ್, ಇಲ್ಲೇ ಕೆರೆಕಟ್ಟೆಲ್ಲೇ ಮಾಡಿದ್ದೆ. ಹೌದೌದು. ನಮ್ಗೆ ಇಲ್ಲಿ ಫಾರೆಸ್ಟ್ ಅಲ್ಲೆಲ್ಲ ಒಳ್ಳೆ ವಾತಾವರಣ ಇದೆ. ಅಂದ್ರೆ ಜೇನ್ ಸಾಕಣೆಗೆ ಇದೇ ಜಾಗ ಬೇಕು ಅಂತ ಏನಿಲ್ಲ, ಎಲ್ಲಾದ್ರೂ ಮಾಡ್ಬೋದು. ಎಲ್ಲಾದ್ರೂ ಮಾಡ್ಬೋದು. ಬೆಂಗಳೂರು ಸಿಟಿ ಒಳಗೂ ಮಾಡ್ಬೋದು. ಆದ್ರೆ ಎವರೇಜ್ 1 ಬಾಕ್ಸ್ 2 ಬಾಕ್ಸ್ ಒಂದು ಮನೆಯಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ. ಕಮರ್ಷಿಯಲ್ ಮಾಡೋದಕ್ಕಾಗೋದಿಲ್ಲ. ಬಿಸ್ನೆಸ್ ಮಾಡೋದಕ್ಕಾಗ ಮನೆಗೆ ಮಾಡ್ಬೋದು. ಈಗ ನೀವು ಅಂಗಡಿಗಳಲ್ಲಿ ಏನಾಗುತ್ತೆ, ಬ್ರಾಂಡೆಡ್ ಹನಿ ಸಿಗ್ತದೆ, ಯಾವ್ದೋ ಒಂದು ಹೆಸರು ಹಾಕಿ ದೊಡ್ಡ ಬ್ರಾಂಡ್ ಮಾಡಿರ್ತಾರೆ, ಅದು ನೀವು ತಂದು ತಿಂತೀರಿ. ಅದು ಹಾಗಲ್ಲ, ಇದು ಹಾಗಲ್ಲ. ನೀವು ಒಂದು ಬಾಕ್ಸ್ ಇಟ್ಕೊಂಡು 100 ml ಸಿಕ್ಕಿದ್ರು ನಿಮ್ಗೆ 100% ಒರಿಜಿನಲ್ ಇರ್ತದೆ. ಮತ್ತೆ ಯಾಕಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಆಗೋದಿಲ್ಲ. ಯಾಕಂದ್ರೆ ಜೇನ್ನೊಣ ಒಂದು ಯಾವುದೇ ಒಂದು ವಿಷದ ಮೇಲೆ ಕೂತು ಅದು ಗೂಡೊಳಗೆ ಬರದೇ ಇಲ್ಲ, ಅಲ್ಲೇ ಸತ್ತೋಗ್ತದೆ. ಹಾಗಾಗಿ ಈ ಜೇನುತುಪ್ಪನ ನೀವು ತಗೊಂಡೋಗಿ ಫುಡ್ ಇಲಾಖೆ ಎದುರುಗಡೆ ಹೋಗಿ ಬೇಕಾದ್ರೆ ಆರಾಮಾಗಿ ಮಾರ್ಬೋದು. ಯಾವ ನಿಮ್ಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಜೇನುತುಪ್ಪಕ್ಕೆ. ಹೌದು. ಎಷ್ಟು ವರ್ಷನೂ ಎಕ್ಸ್ಪೈರಿ ಇಲ್ಲ. ನಿಮ್ಗೆ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಮಾರ್ಬೋದು, ಧೈರ್ಯವಾಗಿ ಮಾರ್ಬೋದು. ಅದೇ ನೀವು ಬೇರೆ ಏನಾದ್ರೂ ಫುಡ್ ಮಾರ್ಬೇಕಂದ್ರೂ ನಿಮ್ಗೆ ಲೈಸೆನ್ಸ್ ಬೇಕು. ಅದು ಒಂದು ಭಯ ಇರ್ತದೆ. ನೀವು ಸ್ವಂತ ಮಾಡಿದ್ದಾರೆ, ನಿಮ್ಗೊಂದು ಧೈರ್ಯ ಇರ್ತದೆ. ಬೇರೆಯವ್ರ ಹತ್ರ ತಗೊಂಡಿದ್ ಫುಡ್ ನೀವು ಮಾರ್ಬೇಕಾದ್ರೆ ಅವ್ರು ಏನ್ ಹಾಕಿದಾರೋ ಏನೋ ನಿಮ್ಗೆ ಗೊತ್ತಿಲ್ಲ. ಯಾರಾದ್ರೂ ಲ್ಯಾಬ್ ಚೆಕಪ್ ಕೊಟ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಅದು ಒಂದು ಫುಡ್ ಇದರಲ್ಲಿ ಕಾನೂನಲ್ಲಿ ಅರೆಸ್ಟ್ ಆಗೋದು ಒಂದು ಇದು ಹಾಗಲ್ಲ. ಇದು ನೀವು ಬೆಳೆದು ನೀವು ತಗೊಂಡೋಗಿ ನೀವು ಅದಕ್ಕೆ ವ್ಯಾಲ್ಯೂನು ಕಟ್ಟಕ್ಕಾಗೋದಿಲ್ಲ. ಈಗ ನಾವೀಗ ಏನೋ ಸರ್ತಿ 700 ರೂಪಾಯಿ ಸೇಲ್ ಮಾಡಿದೀನಿ ಕೆಜಿ. ಇಲ್ಲಿ ಎಷ್ಟು ಬಾಕ್ಸ್ ಉಂಟು ಸರ್? ಇಲ್ಲ ಒಂದು 14 ಬಾಕ್ಸ್ ಇಟ್ಟಿದ್ದೀನಿ. ಇದು ಲೆಕ್ಕ ಅಂದ್ರೆ ನಮ್ದು ಕೆರೆಕಟ್ಟೆ ಸ್ವಂತ ನಮ್ಮ ಊರು. ನಮ್ಗೆ ಇಲ್ಲೂ ಜಮೀನ್ ಇದೆ. ನಮ್ ಜಮೀನ್ ಹತ್ರ ಒಂದು ಅಲ್ಲೊಂದು 13-14 ಬಾಕ್ಸ್ ಇದೆ. ಇದು ನನ್ನ ಪರಿಚಯದವ್ರದ್ದು. ಇದು ಈ ಜಾಗ ಈಗ ನಾವು ನಿಂತ ಜಾಗ ಪರಿಚಯದವ್ರದ್ದು. ಅವ್ರನ್ನ ಕೇಳ್ಕೊಂಡಾಗ ನಾನು ಬಾಕ್ಸ್ ಇಡ್ತೀನಿ ಅಂತ ಕೇಳಿದಾಗ ಎಷ್ಟಾದ್ರೂ ಇಡಿ ಅಂತ ಹೇಳಿದ್ರು. ಯಾಕಂದ್ರೆ ಈ ಜೇನ್ ಬಾಕ್ಸ್ ನೀವು ಸ್ವಂತ ಜಾಗ ಇದ್ದು ಜೇನ್ ಸಾಕಣೆ ಮಾಡ್ಬೇಕನ್ನೋದು ಏನು ಇಲ್ಲ. ಜೀರೋ ಇದ್ರಲ್ಲಿ. ಏನಂದ್ರೆ ಜಾಗನೂ ಬೇಡ, ನಿಮ್ಗೆ ಬಂಡವಾಳ ಒಂದು ಸ್ವಲ್ಪ ಕಮ್ಮಿ ಬಂಡವಾಳ, ಸಂಪಾದನೆ ಜಾಸ್ತಿ ಇದೆ. ಅಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಬೇಕಷ್ಟೇ, ಅದು ಮುಖ್ಯ. ಕೆಲವೊಂದಷ್ಟು ಅದು ಮುಂದೆ ಹೇಳ್ತೀನಿ ನಾನು ಏನೇನ್ ನೋಡ್ಬೇಕು ಅಂತ. ಈ ಕಮರ್ಷಿಯಲ್ ಮಾಡಕ್ ಹೋದ್ರೆ ಒಂದ್ ರೀತಿ ಮಾಡ್ಬೇಕಾಗತ್ತೆ, ಅದು ಬೇರೆ. ಕಮರ್ಷಿಯಲ್ ಮೈಂಡ್ ಅಲ್ಲಿ ಮಾಡಿದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಅಲ್ಲಿ ಎಫರ್ಟ್ ಹಾಕ್ಬೇಕಾಗತ್ತೆ. ಈಗ ನೀವು ಸ್ವಂತ ಮನೆ ಖರ್ಚಿಗೆ ಒಂದು 4 ಕೆಜಿ ಒಂದು ಬಾಕ್ಸ್ ಅಲ್ಲಿ ಒಂದು 4-5 ಕೆಜಿ ನಾನು ತುಪ್ಪ ಬೇಕು ಮನೆಗೆ ಅಂತ ಮಾಡ್ಬೇಕಂದ್ರೆ ಅಷ್ಟೇನು ಎಫರ್ಟ್ ಇಲ್ಲ. ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. 5ನೇ ಕ್ಲಾಸ್ ಹುಡುಗರಿಂದ ನೀವು ಹೆಂಗಸರು ಸಹ ಮಾಡಬಹುದು. ಮನೆಯಲ್ಲಿ ಮಾಡಬಹುದು. ಎಷ್ಟು ಜನ ಈಗ ಯಾರಾದ್ರಿಗೆ ನಮಗೀಗ ಬಾಕ್ಸ್ ತಗೊಂಡಿವಿ ಹೀಗಾಗಿದೆ ಅಂತ ಕೇಳಿದ್ರೆ ನಾವು ಅದ್ರ ಬಗ್ಗೆ ಡೈರೆಕ್ಷನ್ ಕೊಡ್ತೀವಿ. ಯಾಕಂದ್ರೆ ಅದು ತುಂಬಾ ಇಂಟ್ರೆಸ್ಟ್ ಇದೆ ನಮ್ಗೆ. ಯಾರು ಕೇಳ್ತಾ ಇದಾರೆ ಅಂದ್ರೆ ಹೇಳ್ಬೇಕಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಸರ್, ನಾವು ಕೇಳಿದ್ವಿ ಫ್ರೀ ಇದ್ದೀರಾ, ಒಂದು ಇನ್ಫಾರ್ಮೇಶನ್ ಬೇಕಂತ. ಸೊ ಅವರದ್ದು ಫ್ರೀ ಟೈಮ್ ಮಾಡಿ ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಸರ್, ಇದು ಹೇಗೆ, ಇದು ಬಾಕ್ಸ್ ಅಂದ್ರೆ ಎಂತ ಅಂತ ಸ್ವಲ್ಪ ಹೇಳ್ಬಹುದಾ ಜನರಿಗೆ? ಸರಿ, ಹೇಳ್ತೀನಿ. ಬಾಕ್ಸ್ ಅಲ್ಲಿ 3 ಟೈಪ್ ಬರುತ್ತೆ. ಇದು ಕೇರಳ ಮಾದರಿ ಅಂತ, ಜನತಾ ಕಾಲೋನಿ ಅಂತ ಹೇಳ್ತಾರೆ. ಕೇರಳ ಮಾದರಿ ಅಂತ.
ಇನ್ನೊಂದು ಬರುತ್ತೆ ISI 6 ಫ್ರೇಮ್. ಇದು ಕೇರಳ 6 ಫ್ರೇಮ್. ಇದು ಒಳಗಡೆ 6 ಫ್ರೇಮ್ ಬರ್ತದೆ. ಆಮೇಲೆ ಓಪನ್ ಮಾಡಿ ನಾನು ತೋರಿಸ್ತೀನಿ. 6 ಫ್ರೇಮ್ ಬರ್ತದೆ. ISI 6 ಫ್ರೇಮ್ ಬರ್ತದೆ. ISI ಮತ್ತೆ ಇನ್ನೊಂದು ISI 8 ಫ್ರೇಮ್ ಇದು ಬರ್ತದೆ. ಅದು ಸ್ವಲ್ಪ ದೊಡ್ಡದು ಬರ್ತದೆ. ಬಾಕ್ಸ್ ದೊಡ್ಡದು ಬರ್ತದೆ. ನಮ್ಗೆ ಇದನ್ನೇ ಯಾಕೆ ನಾವು ಕಮರ್ಷಿಯಲ್ ಆಗಿ ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ ತಕೊಂಡು ಹೋಗೋದಕ್ಕೆ ಸುಲಭ. ಈ ಬಾಕ್ಸ್ ಅನ್ನು ಎಲ್ಲಿ ಕ್ಯಾರಿ ಮಾಡೋದಕ್ಕೆ ಈಸಿ ಆಗ್ತದೆ. ಒಂದು ಸ್ಕೂಟಿ ಒಳಗೆ 4 ಬಾಕ್ಸ್ ಹೀಗೆಲ್ಲ ಎತ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಮತ್ತೆ ಈ ISI ದೊಡ್ಡದು 8 ಫ್ರೇಮ್ ಇದೆಯಲ್ಲ, ಅದು ಸಾಧಾರಣ 1 ಬಾಕ್ಸ್ 2 ಬಾಕ್ಸ್ ಸಾಕಣೆ ಮಾಡೋರಿಗೆ ಆಗ್ತದೆ. ಅದು ಒಳ್ಳೇದಾಗ್ತದೆ. ಅದು ಅದ್ರಲ್ಲಿ ಏನಂದ್ರೆ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಇರ್ತದೆ. ಡಿವೈಡ್ ಆಗಿ ಹೋಗೋದಿಲ್ಲ ಬೇಗ. ಸ್ಟ್ರೆಂತ್ ಜಾಸ್ತಿ ಹಿಡ್ಕೊಳ್ಳೋ ಕೆಪಾಸಿಟಿ ಅದರಲ್ಲಿ ಜಾಗ ಜಾಸ್ತಿ ಇರ್ತದೆ. ಹಾಗಾಗಿ ನಡೀತದೆ. ಮತ್ತೆ ಇದರಲ್ಲಿ 3 ಭಾಗಗಳಿದಾವೆ. 3-4 ಹೇಳ್ತೀನಿ ಭಾಗಗಳು ಎಷ್ಟು ಅಂತ ಹೇಳ್ತೀನಿ. ಇದು ಅಡಿಮಣೆ ಅಂತ ಹೇಳ್ತೀವಿ. ಇದು ಅಡಿಮಣೆ ಅಂತೇಳಿ. ಇದು ಸಂಸಾರ ಕೋಣೆ. ಡೆವಲಪ್ ಆಗೋದಕ್ಕೆ ಮರಿ ಮೊಟ್ಟೆ ಎಲ್ಲ ಇಟ್ಟು ಅದು ವಂಶವೃದ್ಧಿ ಜಾಸ್ತಿ ಆಗೋದಕ್ಕೆ, ನೊಣಗಳು ಜಾಸ್ತಿ ಆಗೋದಕ್ಕೆ ಅವು ಮನೆ. ಇದರಲ್ಲಿ ಹೇಗಿರ್ತದೆ ಅಂದ್ರೆ ಮೇಲ್ಗಡೆ ಫ್ರೇಮ್ ಅಲ್ಲಿ ಸ್ವಲ್ಪ 1 ಇಂಚು 2 ಇಂಚ್ ಅಷ್ಟು ತುಪ್ಪ ಇರ್ತದೆ. ಮತ್ತೆ ಈಗ ನೋಡಿ, ನೀವು ಜಸ್ಟ್ ಈಗ ಕಾಲಲ್ಲಿ ಪರಾಗ ತರ್ತಾ ನೋಡಿ ಯೆಲ್ಲೋ ಕಲರ್ ತರ್ತಾ ಇದೆಯಲ್ಲ, ಅದು ಪರಾಗ ಅಂತ ಹೇಳ್ತಾರೆ. ಪರಾಗ ಅಂದ್ರೆ ಈ ಹೂವಲ್ಲಿ ಮಕರಂದ ಪರಾಗ ಬೇರೆ ಬೇರೆ. ಅದು ಪರಾಗ ಏನಕ್ಕೆ ಆಗ್ತದೆ ಅಂದ್ರೆ ಪರಾಗ ಮತ್ತೆ ಮಕರಂದನ ಎರಡನ್ನು ಮಿಕ್ಸ್ ಮಾಡಿ ಬಿ ಬ್ರೆಡ್ ಅಂತ ಹೇಳ್ತಾರೆ. ಬಿ ಬ್ರೆಡ್ ಅಂತ ಹೇಳಿ ಅದನ್ನ ಎರಡು ಮಿಕ್ಸ್ ಮಾಡಿ ಅವು ತಿನ್ನುವಂತದ್ದು. ಅದು ಮಕರಂದ ಹೇಳಿದ್ರಲ್ಲ, ಅದು ಎಂತ ಅಂತ ಸ್ವಲ್ಪ ಹೇಳ್ಬೋದಾ ಸರ್? ಇದು ಮಕರಂದ ಅಂದ್ರೆ 2 ಟೈಪ್ ಬರುತ್ತೆ. ಈಗ ರಬ್ಬರ್ ಅಲ್ಲಿ ಇಟ್ಟು ಮಾಡಿದ್ರೆ ಅದೊಂಥರ ಬರ್ತದೆ. ಅದು ಎಲೆ ಸೈಡ್ ಇಂದ ಒಂದು ಅಂಶ ಬರ್ತದೆ. ನಮ್ಮ ಇಲ್ಲಿ ಹೇಗಂದ್ರೆ ಇಲ್ಲಿ ರಬ್ಬರ್ ಏನು ಇಲ್ಲ. ನಮ್ಮ ಅಡಿಕೆ ಬಿಟ್ರೆ ಮತ್ತಿನ್ನೇನು ಕೃಷಿ ಇಲ್ಲ ಇಲ್ಲಿ. ಇಲ್ಲಿ ಇರೋದೆಲ್ಲ ನೋಡಿ ನೀವು ಸುತ್ತಮುತ್ತ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ದಟ್ಟ ಅಡವಿ. ಇದು ಬೇಕಾದಷ್ಟು ಹೂ ಇದೆ, ಹೂ ಬರುವಂತ ಮರ ಇದೆ. ಈಗ ಇನ್ನು ಸ್ಟಾರ್ಟ್ ಆಯ್ತು ನೋಡಿ. ಈಗ ಜನವರಿ, ಮಾರ್ಚ್, ಏಪ್ರಿಲ್, ಮೇ ಎಲ್ಲಂತೂ ತುಂಬಾ ಹೂ ಆಗ್ತದೆ ಇಲ್ಲಿ. ಬೇಕಾದಷ್ಟು ಅದು ಹೂ ಇದ ರಸ, ಹೂ ಇದ ಒಳಗೆ ಇರೋದು ರಸ. ಅದಕ್ಕೆ ಮಕರಂದ ಹೇಳ್ತೀವಿ. ಯಾವ್ದು ಹೂ ಆಗ್ತದೆ ಅದಕ್ಕೆ? ಯಾವ್ದು ಆಗ್ತದೆ. ಅದು ವಿಷಕಾರಿ ಹೂ ಅಂತ ಅದಕ್ಕೆ ಯಾವುದೂ ಇಲ್ಲ. ಆದ್ರೆ ಮತ್ತೊಂದು, ನಮ್ಗೆ ಇಲ್ಲಿ ಸಿಗೋ ಜೇನುತುಪ್ಪದಲ್ಲಿ ನಾವು ಒಂದು 15 ದಿನಕ್ಕೊಂದ್ಸತಿ ಜೇನುತುಪ್ಪ ಮಿಷನ್ ಅಲ್ಲಿ ತೆಗಿತೀವಿ. ಜೇನುತುಪ್ಪಕ್ಕೆ ಬಣ್ಣ ಇದೆ, ಕಲ್ಲರ್ ಇದೆ, ವಾಸನೆ ಇದೆ. ನೀವು ತಿಳಿದಿರ್ಬೋದು, ಪೇಟೆಯಲ್ಲಿ ಸಿಗೋ ಜೇನುತುಪ್ಪ ಒಂದೇ ಬಣ್ಣ, ಒಂದೇ ವಾಸನೆ, ಒಂದೇ ಕಲರ್ ಇರ್ತದೆ. ನಿಜವಾದ ಜೇನುತುಪ್ಪಕ್ಕೆ ಬಣ್ಣ, ಇದು ವಾಸನೆ ಎಲ್ಲ ರುಚಿನೂ ಬೇರೆ ಬರ್ತದೆ. ಒಂದೇ ತರ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಹೂ ಒಂದೊಂದು ಯಾವ ಟೈಮಲ್ಲಿ ಏನೇನು ಹೂ ಆಗ್ತದೆ ಆ ಟೈಮ್ ಆ ಹೂ ಸ್ಮೆಲ್, ವಾಸನೆ, ಬಣ್ಣ ಎಲ್ಲ ಬರ್ತದೆ. ಹಾಗಾಗಿ ಜೇನುತುಪ್ಪಕ್ಕೆ ಬಣ್ಣ, ಕಲರ್, ವಾಸನೆ ಎಲ್ಲ ಇದೆ. ಮತ್ತೆ ಜೇನು ಹರಳುಗಟ್ಟತ್ತೆ ಅನ್ನೋದ್ರೆ ಸಕ್ಕರೆ ಆಗ್ತದೆ. ಅಂದ್ರೆ ಎಲ್ಲದೂ ಆಗೋದಿಲ್ಲ. ಕೆಲವು ನೇರಳೆ ಮತ್ತೆ ರಬ್ಬರ್ದು ಇದೆಲ್ಲ ಹರಳುಗಟ್ಟತ್ತೆ. ಕೆಲವೊಂದಷ್ಟು ಹರಳುಗಟ್ಟದಿಲ್ಲ. ಕೆಲವರು ಏನ್ ಮಾಡ್ತಾರೆ, ತಗೊಂಡೋಗಿರ್ತಾರೆ ತುಪ್ಪ, ಅದು ಹರಳುಗಟ್ಟತ್ತೆ ಅಂದ್ರೆ ಸಕ್ಕರೆ ತರ ಅಡಿಗಡೆ ಆಗ್ತದೆ. ಆದ ತಕ್ಷಣ ಇವರು ಸಕ್ಕರೆ ಏನೋ ಕೊಟ್ಟಿದ್ದಾರೆ ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದಿದ್ರೆ ರೈತರ ಹತ್ರ ಪರ್ಚೇಸ್ ಮಾಡಿ ಜೇನುತುಪ್ಪವನ್ನ. ಆವಾಗ ಏನಾಗುತ್ತೆ, ರೈತರು ಯಾವತ್ತೂ ಮೋಸ ಮಾಡೋದಿಲ್ಲ. ಅವರು ಹನಿ ಒಳ್ಳೇದೇ ಕೊಟ್ಟಿರ್ತಾರೆ. ನಾಳೆ ನೀವು ಹೋಗಿ ಕೇಳೋದಕ್ಕೂ ಆಗತ್ತೆ. ಅವಾಗ ಏನಾಯ್ತು ಅಂತ ರೀಸನ್ ಹೇಳ್ತಾರೆ ಅವರು. ಅಕಸ್ಮಾತ್ ಸಕ್ಕರೆ ರೈತರು ಕೊಟ್ಟಿದ್ದು ಸಕ್ಕರೆ ಆಗ್ಬೋದು, ಆದಾಗ ಯಾಕಾಯ್ತು, ಅದು ಏನಕ್ಕಾಗೈತಿ, ಯಾವ ಹೂವಿಂದ ಮಕರಂದ ತಂದಿದೆ, ಏನಕ್ಕಾಯ್ತು ಅಂತ ಅವರಿಗೆ ಗೊತ್ತಿರ್ತದೆ, ಹೇಳ್ತಾರೆ ಅವರು. ಸಕ್ಕರೆ ಆಗ್ತದೆ, ಆದ್ರೆ ಅದೇನು ವಿಷ ಆಗೋದಿಲ್ಲ. ಮತ್ತೆ ಯಾವತ್ತಿಗೂ ಜೇನುತುಪ್ಪ ಕೆಟ್ಟು ಹೋಗೋದಿಲ್ಲ. ಜೇನುತುಪ್ಪನ ಯಾವತ್ತು ಫ್ರಿಡ್ಜ್ ಅಲ್ಲಿ ಇಡಬಾರ್ದು, ಹೊರಗಡೆನೆ ಅದನ್ನ ಸ್ಟೋರೇಜ್ ಮಾಡಬೇಕು. ಫ್ರಿಡ್ಜ್ ಅಲ್ಲಿ ಇಟ್ರೆ ಅದು ಅದರ ಗುಣಮಟ್ಟ ಕಳ್ಕೊಳ್ತದೆ ಅದು. ಹಾಗಾಗಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಡಬಾರ್ದು. ಮತ್ತೆ ನಾನೀಗ ಬ್ರೂಡ್ ಚೇಂಬರ್ ಹೇಳಿದೆ. ಇದು ಬ್ರೂಡ್ ಚೇಂಬರ್ ಅಂದ್ರೆ ಸಂಸಾರ ಕೋಣೆ. ಇದು ಹನಿ ಚೇಂಬರ್. ನಾವು ಈಗ ಇದಕ್ಕೀಗ 2 ಹನಿ ಚೇಂಬರ್ ಇಟ್ಟಿದ್ದೀನಿ. ಯಾಕಂದ್ರೆ ನಾನು ಕಮರ್ಷಿಯಲ್ ಮಾಡ್ತಾ ಇರೋದ್ರಿಂದ ಇದು ನಾನು ಡೆವಲಪ್ ಮಾಡ್ಕೊಂಡ್ ಬಂದಿದ್ದೀನಿ. ಇದು ನಾನು ಡಿವೈಡ್ ಆಗಕ್ಕೆ ಬಿಟ್ಟಿಲ್ಲ. ಹೌದು, ಡಿಸೆಂಬರ್ ಇಂದ ನಾನು ಡಿವೈಡ್ ಆಗಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಜನಸಂಖ್ಯೆ ಜಾಸ್ತಿ ಇದೆ, ಇದರಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ನಾನು 2 ಚೇಂಬರ್ ಕೊಟ್ಟಿದ್ದೀನಿ. ಇನ್ನೂ 2 ಚೇಂಬರ್ ಕೊಡುವಂತ ಟೈಮ್ ಬರುತ್ತೆ ಇನ್ನು ನೆಕ್ಸ್ಟ್ ಇದಕ್ಕೆ. ಹೌದೌದು, ಈ 2 ಚೇಂಬರ್ ಕೊಡುವಂತ ಇದು ಬರುತ್ತೆ. ಇದರಲ್ಲಿ ಒಂದು ಎಷ್ಟು ನೊಣಗಳಿದೆ ಸರ್? ಇದೊಂದು 10 ಲಕ್ಷ ಹತ್ರ ನೊಣ ಇರ್ಬೋದೇನೋ. 10 ಲಕ್ಷ ಲೆಕ್ಕ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಇರ್ಬೋದು. ಎಷ್ಟು ಅಂದಾಜು? 6 ಬಾಕ್ಸ್, 6 ಫ್ರೇಮ್. 6 ಫ್ರೇಮ್ ಅಲ್ಲಿ 10 ಲಕ್ಷ. ಈಗ ತೆಗೆದು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಅಂತ ಹೇಳಿ. ಈಗ ಅವು ಸುಮ್ನೆ ಇದೆ. ಈಗ ಚುಚ್ಚುವಂತದ್ದು ಅವಕ್ಕೆ ಮನಸ್ಥಿತಿ ಜಾಸ್ತಿ. ಯಾಕಂದ್ರೆ
ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಹೌದು ರಾಣಿ ಎಲ್ಲದಕ್ಕೂ ಫೆರಮೋನ್ ಕೊಡಕ್ ಆಗ್ತಾ ಇರೋದಿಲ್ಲ. ಈಗ ನಾವು ಡಿವೈಡ್ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಅದು ಒಂದು ವಿಸ್ಮಯ ಇದೆ ಬಿಡಿ. ನಾನು ಅದು ಹೇಳಕ್ ಹೋದ್ರೆ ನೀವು 10 ಎಪಿಸೋಡ್ ಮಾಡ್ಬೇಕಾಗ್ಬೋದು. ಓಕೆ ದೊಡ್ಡ ಇದು ಸಮುದ್ರ ತರ ಆಳ ಅಗಲ ಇನ್ನೂ ಕಂಡು ಹಿಡಿದವರಿಲ್ಲ. ತುಂಬಾ ದೊಡ್ಡ ದೊಡ್ಡ ಕೃಷಿಗಾರರಿದ್ದಾರೆ. 3,000 2,000 ಬಾಕ್ಸ್ ಇಟ್ಟವ್ರು ಇದ್ದಾರೆ ಸರ್ ಈ ತರದವ್ರು. ಅವರು ಹೇಳ್ತಾರೆ ಇವತ್ತು ನಾವು ಇನ್ನೂ ಕಲ್ತಾಗಿಲ್ಲ, ಬರೀ 50% ಮಾತ್ರ ಕಲ್ತಿದೀವಿ, ಇನ್ನು 50% ಪ್ರಕೃತಿ ಒಳಗಡೆ ಇದೆ, ಏನಂತ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ವಿಸ್ಮಯ ಜಗತ್ತಿದು. ಇದನ್ನ ಮಾಡಿದ್ರೆ ಒಂಥರ ಇಂಟ್ರೆಸ್ಟ್ ಇರ್ತದೆ, ಅದು ಮಾಡಿದ್ಮೇಲೆ ಗೊತ್ತಾಗ್ತದೆ. ಹಾಗಿದೆ ಸರ್. ನಮ್ಮಾಚೆ ಅದು ಮರಗಳಲ್ಲಿ ನಾವು ಜೇನು ನೋಡಿದ್ದೇವೆ. ಹೌದೌದು. ಇದು ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು? ಹೇಳ್ತೀನಿ. ಜೇನಲ್ಲಿ ಸುಮಾರು 3-4 ತರದ್ದಿದೆ. ಯಾವ್ದೆಲ್ಲ? ಒಂದು ಮರದಲ್ಲಿ ಒಂದೇ ಎರಿ ಹೀಗೆ ಕಟ್ಟಿರ್ತದೆ, ದೊಡ್ಡದಾಗಿರ್ತದೆ. ಈ ಬಿಲ್ಡಿಂಗ್ ಅಲ್ಲಿ ಅಡಿಗಡೆ ಎಲ್ಲ ಕಟ್ಟಿರ್ತದೆ. ಅದಕ್ಕೆ ಹೆಜ್ಜೇನ್ ಅಂತ ಹೇಳ್ತೀವಿ. ಅದು ಏನಂದ್ರೆ ಓಪನ್ ಪ್ಲೇಸ್ ಅಲ್ಲಿ ಅದು ಗೂಡು ಕಟ್ಟಂತದ್ದು. ಈಗ ಅದಕ್ಕೆ ಕತ್ಲೆ ಏನು ಬೇಕಾಗಿಲ್ಲ, ಈ ಬೆಳಕು ಬೀಳ್ತಾ ಇದ್ರು ಅದು ಅಲ್ಲಿ ಕಟ್ತದೆ. ಅದು ಹೆಜ್ಜೇನು. ಅದು ಏನಂದ್ರೆ ನಮ್ಗೆ ಸಾಕ್ಲಿಕ್ಕೆ ಬರೋದಿಲ್ಲ. ಅದು ಹೆಚ್ಚು ಕಮ್ಮಿ ಒಬ್ಬ ಮನುಷ್ಯನಿಗೆ 100 ಕಚ್ಚಿದ್ರೆ ಸಾಯ್ತಾರೆ. ಸಾಯ್ತಾರೆ. ಅಷ್ಟು ಡೇಂಜರ್ ಇದೆ. ಹಾಗಂತೇಳಿ ಅದನ್ನ ಹೊಗೆ ಹಾಕಿ ಬೆಂಕಿ ಹಾಕಿ ಸುಡೋದು ಇದೆಲ್ಲ ಮಾಡಬಾರದು. ಪ್ರಕೃತಿಗೆ ಅದು ತುಂಬಾ ಬೇಕಾಗಿದ್ದು. ಫಾರ್ಮೇಶನ್ ಅಂತ ಹೇಳ್ತಾರಲ್ಲ ಏನೋ, ಅದು ತುಂಬಾ ನಮ್ಗೆ ಗೊತ್ತಾಗ್ದಿದ್ದಂಗೆ ಆಗ್ತಾ ಇರ್ತದೆ. ನಾವು ಇದೇನು ಬರೀ ತುಪ್ಪ ಅಲ್ಲ, ಈಗ ಅದರಿಂದ ಬೇರೆ ರೀತಿಯ ಅಕ್ಕಪಕ್ಕ ಎಲ್ಲ ಕೃಷಿ, ಅಡಿಕೆ, ಬಾಳೆ ಪ್ರತಿಯೊಂದಕ್ಕೂ ಫಾರ್ಮೇಶನ್ ಆಗ್ತದೆ. ಕಾಯಿಗಳು ಜಾಸ್ತಿ ಬರ್ತದೆ, ಇಳುವರಿ ಜಾಸ್ತಿ ಬರ್ತದೆ. ರೀಸೈಕಲ್ ಅದು ಗೊತ್ತಾಗೋದಿಲ್ಲ. ಅದು ಹೆಜ್ಜೇನು ಅಂತ ಹೇಳ್ತಾರೆ. ಅದು ಸಾಕೋದಕ್ಕೆ ಬರೋದಿಲ್ಲ. ಅಕಸ್ಮಾತ್ ಅದನ್ನೇನಾರು ಇದ್ರೆ ಅದಕ್ಕೆ ಕಲ್ಲು ಹೊಡೆಯೋದಾಗ್ಲಿ ಇದನ್ನ ಮಾಡಕ್ ಹೋಗ್ಬಾರ್ದು. ಅದು ಅಟ್ಯಾಕ್ ಮಾಡ್ತವೆ. ಮತ್ತೆ ಹೊಗೆ ಹಾಕಬಾರ್ದು, ಸುಟ್ಟು ಹಾಕಬಾರ್ದು, ಇದನ್ನೆಲ್ಲ ಮಾಡಬಾರ್ದು. ಎಕ್ಸ್ಪರ್ಟ್ ಇದ್ದಾರೆ, ಅದನ್ನ ತೆಗೆಯುವಂತವ್ರು ಇದ್ದಾರೆ. ತೊಂದರೆ ಆಗ್ತಾ ಇದೆ, ನನಗೆ ಅಲ್ಲಿ ಭಯ ಆಗ್ತಾ ಇದೆ, ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ, ಏನಾದ್ರು ತೊಂದರೆ ಆಗ್ತದೆ ಅಂತ ಕಂಡ್ರೆ ಅದನ್ನ ತೆಗೆಯುವಂತ ಎಕ್ಸ್ಪರ್ಟ್ ಇದ್ದಾರೆ. ಅದನ್ನ ತೆಗೆದು ಅದು ಅಲ್ಲಿ ಬರ್ದಿದ್ದಂಗೆ ನೆಕ್ಸ್ಟ್ ಬೇರೆ ಕಡೆ ಹೋಗೋಂಗ್ ಮಾಡೋಂಥದ್ದು ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಮಾಡ್ಬೋದು. ಈಗ ತುಂಬಾ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲಾದ್ರೂ ಸಿಗ್ತಾರೆ. ಅದು ಇದೆ ಅದು ಇದೆ. ಮತ್ತೆ ಸೆಕೆಂಡ್ ಇದು ಮುಜಂಟಿ ಅಂತ ಒಂದು ಹೇಳ್ತಾರೆ. ಚಿಕ್ಕದು, ಈ ನೀವು ಮೀಟರ್ ಬಾಕ್ಸ್ ಅಲ್ಲಿ ಸೊಳ್ಳೆ ತರ ಇರ್ತದೆ, ಅದ್ರೊಳಗಡೆ ಎಲ್ಲ ಕೂತಿರ್ತದೆ. ಅದು ಹೇಗಿಂದ ಅದು ಮಾಡ್ತಾ ಇದ್ದೀನಿ ನಾನು. ಒಂದು 15-20 ಬಾಕ್ಸ್ ಇದೆ ಇವಾಗ ಇಲ್ಲಿ ನಮ್ಮ ಮನೇಲಿ ಇಟ್ಟಿದ್ದೀನಿ. ಅದು ಈ ಸತಿ ಸ್ಟಾರ್ಟ್ ಮಾಡಿದೀನಿ ನಾನು. ನೋಡೋಣ ನೆಕ್ಸ್ಟ್ ನಿಮ್ದು ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋಕ್ಕೆ ಅದನ್ನ ಮಾಡೋಣ, ಹೇಗೆ ಡಿವೈಡ್ ಮಾಡೋದು, ಅದು ಹೇಗೆ ಹಿಸ್ಟ್ರಿ ಅಂತೇಳಿ. ಅದು 1 ಕೆಜಿ ತುಪ್ಪಕ್ಕೆ 3,000 ತನಕ ಇದೆ. 1 ಕೆಜಿ ತುಪ್ಪಕ್ಕೆ 1 ಕೆಜಿ ತುಪ್ಪಕ್ಕೆ 3,000 ತನಕ ಇದೆ. ಇದಕ್ಕೆ 1 ಕೆಜಿಗೆ ಇದಕ್ಕೆ ನಾನು 1,200 ತನಕ ಮಾರೋರಿದ್ದಾರೆ. ನಮ್ಮಂತ ಜೇನ್ ಕೃಷಿ ನಮ್ಮ ಮೇಲೆ ಡಿಪೆಂಡ್. ನಾವು ಅದು ಎಷ್ಟಕ್ಕಾದ್ರೂ ಮಾರ್ಬೋದು. ಅದು ವ್ಯಾಲ್ಯೂ ಕಟ್ಟೋದಕ್ಕಾಗೋದಿಲ್ಲ ಇದಕ್ಕೆ. ಈಗ ಚಿನ್ನ ಮತ್ತೆ ಜೇನುತುಪ್ಪ 2 ಇಟ್ರೆ ಇದೇ ತೂಕ ಜಾಸ್ತಿ ಬರ್ತದೆ ಹೊರತು ಚಿನ್ನ ಮೇಲಕ್ಕೆ ಬರ್ತದೆ. ಅಂತ ವ್ಯಾಲ್ಯೂ ಇದೆ ಇದಕ್ಕೆ. ಯಾಕಂದ್ರೆ ಆಯುರ್ವೇದಿಕ್ ಗುಣ ಇದೆ, ಒರಿಜಿನಲ್ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಎಷ್ಟು ಬೇಕಾದ್ರೂ ಅದು ವ್ಯಾಲ್ಯೂ ಕಟ್ಟಬಹುದು. ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ನಾನು ಹೋದ ವರ್ಷ 700 ರೂಪಾಯಿ ಮಾರಿದ್ದೀನಿ ಕಿಲೋಕ್ಕೆ. ನಾನು 8 ಬಾಕ್ಸ್ ಅಲ್ಲಿ 74 ಕೆಜಿ ತುಪ್ಪ ತೆಗೆದಿದ್ದೀನಿ. 8 ಬಾಕ್ಸ್ ಅಲ್ಲಿ 74 ಕೆಜಿ ಎವರೇಜ್ ಒಂದು 8 ಕೆಜಿ ಸಮಥಿಂಗ್ ಸಿಕ್ಕಿದೆ ನಂಗೆ ಬಾಕ್ಸ್ ಅಲ್ಲಿ. ಬಾಕ್ಸ್ ಅಲ್ಲಿ ನಾನು, ಯಾಕಂದ್ರೆ ನನಗೆ ಹೊಸದಾಗಿ ಆಗಿದ್ರಿಂದ ನಾನು ಬೆಂಗಳೂರಿಂದ ಬಂದು, ಅಂದ್ರೆ ಅದು ಕಮರ್ಷಿಯಲ್ ಹೊಸದಾಗಿ ಆಗಿದ್ರಿಂದ ನನಗೆ ಸ್ವಲ್ಪ ಒಂಚೂರು ಹಿಂದೆ ಮುಂದೆ ಆಯ್ತು. ಈ ಸತಿ ನಾನು ಫುಲ್ ಪರ್ಫೆಕ್ಟ್ ಆಗಿದ್ದೀನಿ. ನಾನು ಈ ಸತಿ ಒಂದು 200 ಕೆಜಿ ತುಪ್ಪ ತೆಗಿಬಹುದು ಅನ್ನೋ ಒಂದು ಧೈರ್ಯದಲ್ಲಿ ಇದ್ದೀನಿ. ಸಿಗ್ತದೆ. ಇದು ತುಡುವೆ ಜೇನು ಅಂತ ಹೇಳ್ತಾರೆ. ತುಡುವೆ ಜೇನು ಅಂತ ಹೇಳ್ತಾರೆ. ಇದು ಕತ್ತಲೆಯಲ್ಲಿ ವಾಸ ಮಾಡುವಂತದ್ದು. ಈ ಹುತ್ತದೊಳಗಡೆ ಇಲ್ಲ ಮರದ ಪೊಟರಲ್ಲಿ ಇದಕ್ಕೆ ಬೆಳಕು ಕಂಡ್ರೆ ಆಗೋದಿಲ್ಲ. ಇದು ಕತ್ತಲೆ ಜಾಗಕ್ಕೆ ಹೋಗ್ತದೆ. ಮತ್ತೆ ಕೆಲವರು ಕೇಳ್ತಾರೆ, ಬಾಕ್ಸು ಸಾಗುವನಿದೆ ಆಗ್ಬೇಕಾ, ಅದು ಹೇಗೆ ಹೇಗೆ ಅಂತೇಳಿ ಅದು ಡಿಸ್ಕಸ್ ಅಲ್ಲಿ ಇರ್ತಾರೆ. ನಂಗೆ ಅದೇ ಮೇನ್ ಕ್ವಶನ್. ಬಾಕ್ಸ್ ಬೇಕು. ಹೇಳ್ತೀನಿ. ಅದೇನಂದ್ರೆ ತುಡುವೆ ಜೇನಿಗೆ ಬಾಕ್ಸೇ ಬೇಕಂತಿಲ್ಲ, ಡಬ್ಬ ಇದ್ರೂ ಆಗ್ತದೆ. ವಾತಾವರಣ ರೌಂಡ್ ಡಬ್ಬೆ ಹೆಂಗಿದ್ರು ಕಟ್ಟತ್ತದು. ಅವಾಗಿ ಹೋಗಿ ಕುತ್ಕೊಂಡು ಕಟ್ಟಿ ಅದು ತುಪ್ಪ ಮಾಡ್ತದೆ. ಸರ್, ಮತ್ತೆ ಇನ್ನೊಂದು ಕೋಲ್ ಜೇನ್ ಬಗ್ಗೆ ಹೇಳಿಲ್ಲ ನಾನು, ಅದನ್ನ ಈಗ ಕಂಟಿನ್ಯೂ ಹೇಳ್ತೀನಿ. ಕೋಲ್ ಜೇನ್ ಹೇಗಂದ್ರೆ ಅದು ಸಾಕೋದಕ್ಕಾಗೋದಿಲ್ಲ. ಅದು ಯಾವ ರೀತಿ ಅಂದ್ರೆ ಈ ರೀತಿ ಕಡ್ಡಿಯಲ್ಲಿ ಕಟ್ಟೋದು. ಅದು ರೌಂಡ್ ಶೇಪ್ ಆಗಿ ಹೀಗೆ ಕಟ್ತದೆ. ಅದು ನೀವು ಸಾಕೋದಕ್ಕೆ ಗೂಡು ಒಳಗಡೆ ಇಟ್ಟು ತೆಗೆದಕ್ಕೆ ಮಾಡೋದಕ್ಕೆ ಆಗೋದಿಲ್ಲ. ಅದೇನಿದ್ರು ಅದು ಪ್ರಕೃತಿಯಲ್ಲೇ ಅದು ಗೂಡು ಕಟ್ಟಿ ಹಾಗೆ ವಂಶಾಭಿವೃದ್ಧಿ ಆಗ್ತಾ ಇರ್ತದೆ. ಅದು ಸಾಕೋದಕ್ಕೆ ಬರೋದಿಲ್ಲ. ನಾವು ಸಾಕುವಂಥದ್ದು 2. ಒಂದನೇದು ತುಡುವೆ ಜೇನು, ಇದು. ನೆಕ್ಸ್ಟ್ ಮಿಸ್ರಿ ಜೇನು, ಅಂದ್ರೆ ಸೊಳ್ಳೆ ಜೇನು ಅಂತ ಏನ್ ಹೇಳಿದ್ರಿ, ಅದು 2 ಬಿಟ್ರೆ ಸ್ಟಿಂಗ್ಲೆಸ್ ಬೀಸ್ ಅಂತಾರೆ. ಅದಕ್ಕೆ ಚುಚ್ಚೋದಿಲ್ಲ ಅದು. ಇದು ಚುಚ್ಚುತ್ತದೆ. ಇದು ಚುಚ್ಚುತ್ತದೆ, ಅದು ಚುಚ್ಚುದಿಲ್ಲ. ಅದು ಸ್ಟಿಂಗ್ಲೆಸ್ ಬೀಸ್ ಚುಚ್ಚೋದಿಲ್ಲ. ಅದಕ್ಕೆ ಚುಚ್ಚೋಕೊಂಡಿ ಇರೋದಿಲ್ಲ ಅದು. ಮತ್ತೆ ತುಪ್ಪ ಕಡಿಮೆ, ಏನಿದ್ರು ಒಂದು ಗೂಡಲ್ಲಿ ಒಂದು 300 ml 400 ml ಸಿಗ್ತದೆ ಅಷ್ಟೇ. ಇದು ಕನಿಷ್ಠ ಒಂದು 12 ಕೆಜಿ 13 ಕೆಜಿ ವರೆಗೂ ನಾವು ತೆಗ್ದಿದ್ದು. ನಾನ್ ತೆಗ್ದಿದ್ದೀನಿ. ಅದಕ್ಕಿಂತ ಜಾಸ್ತಿ ಆಗ್ತದ? ಯಾವ್ದು
ಇದ್ರಲ್ಲಿ ಜೇನ್ ತೆಗಿಲಿಕ್ಕೆ ಇದ್ರಲ್ಲಿ ಜಾಸ್ತಿ ಆಗುತ್ತೆ. 12-13 ಕೆಜಿ ಇದ್ರಲ್ಲಿ ಸಿಗ್ತದೆ. ಅದು ಅದ್ರಕ್ಕಿಂತ ಜಾಸ್ತಿ ಆಗ್ತದ? ಇಲ್ಲ, ಅದರಿಂದ ಜಾಸ್ತಿ ಬರ್ತದೆ ಇದರಲ್ಲಿ. ಬರ್ತದೆ. ಬರ್ತದೆ, ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತದೆ ಏನು 12-13 ಕೆಜಿ. ಅದು ಸಿಗೋದು ಒಂದು 300 ml 400 ml ಅಷ್ಟೇ. ಹಾಗಾಗಿ ನಾವೀಗ ಸಾಕುವಂತದ್ದು, ಈಗ ಸಾಕ್ತಾ ಇರುವಂತ ಜೇನಲ್ಲಿ ಒಂದು ಮಿಸ್ರಿ ಜೇನು, ಸೊಳ್ಳೆ ಜೇನು, ನಸ್ರಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಇದು ತುಡುವೆ ಜೇನು. ಇದು ಬಿಟ್ರೆ ಬೇರೆ ಆಗೋದಿಲ್ಲ. ಮತ್ತೆ ವುಡ್ಡಿನ ಬಗ್ಗೆ, ಮರದ ಬಗ್ಗೆ ನಾನು ಹೇಳಿದೆ. ಇದು ಎಲ್ಲೆಲ್ಲಿ ಕಟ್ಟತ್ತೆ ಅಂದ್ರೆ ಟೈರ್ ಒಳಗಡೆ, ತಂಪಾದ ಜಾಗ ಎಲ್ಲಿದ್ರು ಅಲ್ಲಿ ಕಟ್ಟತ್ತೆ. ಅದಕ್ಕೇನು ಕತ್ಲೆ ಪ್ರದೇಶ ಆಗ್ಬೇಕು, ಕತ್ತಲಿರುವಂತ ಪ್ರದೇಶ ಆಗ್ಬೇಕು. ಮತ್ತೆ ಮರದ ಬಗ್ಗೆ ಹೇಳ್ಬೇಕಂದ್ರೆ ಮರ ಯಾವ್ದಾದ್ರೂ ನಡೀತದೆ ಈ ಬಾಕ್ಸ್ ಮಾಡೋದಕ್ಕೆ. ಈಗ ಇದು ಯಾವ್ದು ಮರ? ಇದು ಅಕೇಶಿಯಾ. ಇದು ನಾನು ಒಬ್ರ ಹತ್ರ ಹೇಳಿ ಮಾಡಿಸಿದ್ದ ಅಕೇಶಿಯನೇ. ನಾನು ಸ್ವಲ್ಪ ಥಿಕ್ನೆಸ್ ದಪ್ಪ ಇಟ್ಟು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನೀವು ಸಾಗುವಾನಿ ಏನಾದ್ರೆ ಮಾಡಿಸಿದ್ರೆ ಒಳ್ಳೇದಾಗ್ತದೆ. ಸಾಗುವಾನಿ ಯಾಕೆ ಒಳ್ಳೇದಾಗುತ್ತೆ ಅಂದ್ರೆ ಅದ್ರಲ್ಲಿ ತುಪ್ಪ ಏನ್ ಜಾಸ್ತಿ ಬರ್ತದೆ ಅಂತಲ್ಲ, ಅದು ಈ ತೇವಾಂಶನ ಒಳಗೆ ಎಳ್ಕೊಳ್ಳೋದಿಲ್ಲ ಮಳೆಗಾಲದಲ್ಲಿ. ಅದು ಆಯಿಲ್ ಅಂಶ ಇರ್ತದೆ ಅದರಲ್ಲಿ. ಹಾಗಾಗಿ ಅದು ಯಾವಾಗ್ಲೂ ಬೆಚ್ಚಗಿರ್ತದೆ ಗೂಡು. ನೊಣಗಳಿಗೆ ಮಳೆಗಾಲದಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಳಗಡೆ ನೀರ್ ಬಸಿಬಾರ್ದು. ಮರ ನೀರನ್ನು ಎಳ್ಕೊಂಡು ಒಳಗಡೆ ಬಸಿಬಾರ್ದು. ಅವಾಗ ಅದು ಬಸ್ತ್ರೆ ಏನಾಗುತ್ತೆ ಅಂದ್ರೆ ಅವಕ್ಕೆ ಚಳಿ, ಒಳಗಡೆ ತೇವಾಂಶ ಜಾಸ್ತಿಯಾಗಿ ಮಳೆಗಾಲದಲ್ಲಿ ಅವು ಮೇಂಟೆನೆನ್ಸ್, ಅವಕ್ಕೆ ಶಾಖ ಕೊಡೋದೆಲ್ಲ ಕಷ್ಟ ಆಗ್ತದೆ. ಒಂದು ಇಂತಿಷ್ಟು ಟೆಂಪರೇಚರ್ ಅನ್ನೋದು ಇರ್ಬೇಕು ಗೂಡು ಒಳಗಡೆ. ಅದು ಹೆಚ್ಚು ಕಮ್ಮಿ ಆಗ್ತದೆ, ತುಂಬಾ ಕೆಲಸ ಆಗ್ತದೆ ಅದಕ್ಕೆ. ಹಾಗಾಗಿ ನಾವು ಸಾಗುವಾನಿ ಹಾಕಿದ್ರೆ ಒಳ್ಳೇದು, ಅಂದ್ರೆ ಕಾಸ್ಟ್ಲಿ ಆಗ್ತದೆ. ಹಾಗಾಗಿ ಏನ್ ಮಾಡ್ತಾರೆ, ನಾವು ಇಂಥದ್ದು ಈಗ ನಾವೆಲ್ಲ ಕೃಷಿಕರು ಏನ್ ಮಾಡ್ತೀವಿ, ಅದು ತುಂಬಾ ಕಾಸ್ಟ್ಲಿ ಆಗೋದ್ರಿಂದ ಇದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ ಮೇಲ್ಗಡೆ ಮಳೆಗಾಲದಲ್ಲಿ ಹೊದಿಕೆ ಮಾಡ್ತೀವಿ. ಹೊದಿಕೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಆಗ್ಲಿ, ಈ ಶೀಟ್ ಬರ್ತದೆ ಪೇಟೆಲೆಲ್ಲ, ಒಂದು ಶೀಟ್ ಸಿಗ್ತದೆ ಡೋರಿಗೆ ಹಾಕೊಂಡು. ಓಕೆ, ನೀವು ಶೀಟ್ ಹೇಳಿದ್ರಿ, ಇದಕ್ಕೆ ಇಲ್ಲಿ ಬಿಸಿಲಿಗೆ ಅಂತ ಪ್ರಾಬ್ಲಮ್ ಉಂಟಾ? ಅದಕ್ಕೆ ಒಳ್ಳೆ ಕ್ವಶನ್ ಕೇಳಿದ್ರೆ. ಫಸ್ಟ್ ಇದಕ್ಕೆ ಶತ್ರುಗಳು ಏನು ಅಂದ್ರೆ ಬಿಸಿಲು. ಬಿಸಿಲು ನಾವು ಬಿಸಿಲು ಇದಕ್ಕೆ ಮಾತ್ರನಾ ಅದಕ್ಕೆ ಸಹ ಪ್ರಾಬ್ಲಮ್ ಉಂಟಾ? ಯಾವುದಕ್ಕೆ, ಎಲ್ಲದಕ್ಕೂ ಇದೆ. ಏನಾಗುತ್ತಂದ್ರೆ ಡೈರೆಕ್ಟ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಬಿತ್ತಂದ್ರೆ, ಈಗ ಒಂದು ಅರ್ಧ ಗಂಟೆ ಬಿದ್ರೆ ಏನಾಗೋದಿಲ್ಲ. ಅದು ರೆಕ್ಕೆ ಬಡ್ದು ಗಾಳಿ ಎಷ್ಟು ಬೇಕೋ ಅಷ್ಟು ಒಳಗಡೆ ಕಳಿಸ್ತದೆ. ಅಷ್ಟು ಫ್ಯಾನ್ ತರ ಕೆಲಸ ಮಾಡ್ತಾವ್. ಬಾಗ್ಲಲ್ಲಿ ಕುತ್ಕೊಂಡು ರೆಕ್ಕೆ ಬಡಿತಾವ್. ಒಳಗಡೆ ಶೆಕೆ ಜಾಸ್ತಿ ಆದ್ರೆ ರೆಕ್ಕೆ ಬಡ್ದು ಗಾಳಿನ ಒಳಗಡೆ ಹಾಕ್ತದೆ. ಅವಾಗ ಏನಾಗುತ್ತೆ, ಒಳಗಡೆ ಕೂಲ್ ಆಗ್ತದೆ. ಇದು ಹಾಗಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಬಿದ್ರೆ ಟೆಂಪರೇಚರ್ ಜಾಸ್ತಿ ಆಗಿ ಒಳಗಡೆ ಏರಿ ಕರಗಕ್ ಸ್ಟಾರ್ಟ್ ಆಗ್ತದೆ. ಅದು ಒಂದು ಇಷ್ಟು ಹೀಟ್ ತನಕ ತಡೀತದೆ, ಆಮೇಲೆ ತಡೆಯೋದಿಲ್ಲ, ಕರಗಿ ಕೆಳಗಡೆ ಬಿದ್ದು ಬಿಡ್ತದೆ. ಮತ್ತೆ ಅದ್ರ ಒಳಗಡೆ ಲಾರ್ವಾ, ಕಡ್ಡಿ ಮೊಟ್ಟೆ ಎಲ್ಲ ಇರ್ತದೆ, ಅವಕ್ಕೆಲ್ಲ ತೊಂದರೆ ಆಗ್ತದೆ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಬಿಸಿಲು ಬೀಳ್ತಿದಂಗೆ ಆದಷ್ಟು ಮರದಡಿ ಇಟ್ಟರು ಒಳ್ಳೇದು. ಅಕಸ್ಮಾತ್ ಪೇಟೆ ಬದಿಲಿ 1 ಬಾಕ್ಸ್ 2 ಬಾಕ್ಸ್ ಮಾಡೋರಿಗೆ ಮರ ಇಲ್ಲಪ್ಪ ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಅವರು ಒಂದು ಏನಾದ್ರು ಒಂದು ಶೀಟ್ ಹೀಗೆ ಮೇಲ್ಗಡೆ ತಗಡು ಟೈಪ್ ಏನಾದ್ರು ಶೀಟ್ ಏನಾದ್ರು ಇಟ್ರೆ ಮಳೆಗೂ ಆಗ್ತದೆ, ಬಿಸಿಲಿಗೂ ಆಗ್ತದೆ, ಎರಡಕ್ಕೂ ಆಗ್ತದೆ. ಮತ್ತೆ ಮೂರನೇದು ಕಣಜದ ಹುಳು ಅಂತ ಹೇಳ್ತಾರೆ. ಒಂದು ದಪ್ಪದೊಂದು ಒಂದು ಯೆಲ್ಲೋ ಕಲರ್ ಒಂದು ಹುಳ ಬರ್ತದೆ. ಅದು ಈಗ ಇಲ್ಲ, ಅದು ಕಡಿಮೆ ಆಗಿದೆ. ಅದು ದೊಡ್ಡ ದೊಡ್ಡ ಗೂಡು, ಈ ರೀತಿ ಗೂಡು ಕಟ್ಟಿ ನೀವು ನೋಡಿರ್ತೀರಾ ಎಲ್ಲ ಇದ್ರಲ್ಲಿ. ನಾವು ಕಣಜದ ಹುಳು ಅಂತ ಹೇಳ್ತೀವಿ. ಇದನ್ನೇ ಹೊತ್ಕೊಂಡು ಹೋಗ್ತದೆ. ಅದು ಬಂದು ಬಾಗ್ಲಲ್ಲಿ ಇಲ್ಲಿ ಬಂದು ಕುತ್ಕೊಳ್ತದೆ. ಇಲ್ಲಿ ಕುತ್ಕೊಂಡು ನೊಣ ಹೀಗೆ ಬಂದ ತಕ್ಷಣ ಅದನ್ನ ಕಚ್ಕೊಂಡು ತಗೊಂಡು ಹೋಗ್ಬಿಡ್ತದೆ. ಅದು ತಿಂತದ ಅದನ್ನ ತಗೊಂಡೋಗಿ. ಹಾಗೆ ತಗೊಂಡೋಗಿ ತುಂಬಾ ಇದೆ. ಅಂದ್ರೆ ಅಷ್ಟು ನಮ್ ಗೂಡು ಸ್ಟ್ರೆಂತ್ ಇದ್ರೆ, ಗೂಡಲ್ಲಿ ಒಳ್ಳೆ ಬಲ ಇದ್ರೆ ಅದನ್ನೇ ಹಿಡಿದು ಸಾಯಿಸ್ತದೆ. ನಮ್ಮ ನೊಣಗಳು ಅದನ್ನೇ ಹಿಡಿದು ಸಾಯಿಸ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಮಳೆಗಾಲದಲ್ಲಿ ನಮ್ ಗೂಡು ವೀಕ್ ಆಗ್ದಿದ್ದಂಗೆ, ನೀರ್ ಬೀಳ್ದಿದ್ದಂಗೆ ನಾವು ಜಾಗ್ರತೆ ಮಾಡಿದ್ರೆ ನಮ್ ಗೂಡು ಸ್ಟ್ರೆಂತ್ ಇರ್ತದೆ. ಅವಾಗ ಯಾವುದೇ ದಾಳಿ ಆದ್ರೂ ಅದು ಪ್ರಾಬ್ಲಮ್ ಆಗಲ್ಲ ನಮ್ ಗೂಡು. ಮತ್ತೆ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಅದು ಇಂಪಾರ್ಟೆಂಟ್ ಇದೆ. ನಾವು ಮಳೆಗಾಲದಲ್ಲಿ 10 ದಿನಕ್ಕೊಂದ್ಸತಿ ಅಡಿಮನೆ ಕ್ಲೀನ್ ಮಾಡ್ಬೇಕು. ಯಾಕೆ ಅಂದ್ರೆ ವ್ಯಾಕ್ಸ್ ಮೌತ್ ಅಂತ ಬರುತ್ತೆ, ಮೇಣದ ಚಿಟ್ಟೆ ಅಂತೇಳಿ. ಅದೊಂದು ಬಂದು ಈ ಸೈಡ್ ಅಲ್ಲಿ ಮೊಟ್ಟೆ ಇಡ್ತದೆ. ಸಂಜೆ ಟೈಮಲ್ಲಿ ಕತ್ತಲ್ಲಿ ರಾತ್ರಿಯಲ್ಲಿ ಬಂದು ಇಡ್ತದೆ. ಅದು ಮೊಟ್ಟೆ ಇಟ್ಟಿದ್ದೇನಾಗುತ್ತೆ, ಈ ಸೈಡ್ ಅಲ್ಲಿ ಇಡ್ತದೆ. ಅದು ಮೊಟ್ಟೆ ಇಟ್ಟಿದ್ದೇನಾಗುತ್ತೆ, 1-2 ದಿನ ಮೊಟ್ಟೆ ಆಗಿರ್ತದೆ. ಆಮೇಲೆ ಲಾರ್ವಾ ಆಗ್ತದೆ. ಲಾರ್ವಾ ಆಗಿ ಒಳಗಡೆ ಹೋಗಿ ಈ ಒಳಗಡೆ ಪುಡಿ ಬಿದ್ದಿರ್ತದೆ. ಏನಂದ್ರೆ ಈ ಕಲ್ಲಿದ್ದು ಪುಡಿ ಬೀಳ್ತದೆ, ಆ ತರ ಪುಡಿ ಬೀಳ್ತದೆ. ಅಂದ್ರೆ ಈ ಏನ್ ಪುಡಿ ಅಂದ್ರೆ, ಈ ಗೂಡಿಂದ ನೊಣಗಳು ಹೊರಗಡೆ ಬರ್ಬೇಕಾದ್ರೆ ಅದು ಕ್ಯಾಪ್ ಓಪನ್ ಆಗಿ ಅದ್ರದ್ದು ಕ್ಯಾಪ್ ಇದು ಪೀಸ್ ಕೆಳಗಡೆ ಬೀಳ್ತದೆ, ಮೇಣದ್ದು. ಆ ಮೇಣದ ಪೀಸ್ ಏನಾಗುತ್ತೆ, ಮಳೆಗಾಲದಲ್ಲಿ ಇದು ಸ್ವಲ್ಪ ತೇವಾಂಶ ಇರೋದ್ರಿಂದ ಅಡಿಮಣೆ ಇದು ಅಡಿಗಡೆನೆ ಅಂಟ್ಕೊಂಡ್ಬಿಡ್ತದ. ಅದು ಈ ನೊಣಗಡೆ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ, ತೇವಾಂಶ ಇರೋದ್ರಿಂದ ಅಲ್ಲಿ ಅಂಟ್ಕೊಂತದೆ. ತೆಗೆದು ಕ್ಲೀನ್ ಮಾಡಕ್ ಆಗದೆ ಇರೋದ್ರಿಂದ ಆ ಲಾರ್ವಾ ಅಲ್ಲಿ ಹೋಗಿ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ತದೆ. ಆ ಕೆಳಗಡೆ ಬಿದ್ದ ಪುಡಿಯನ್ನ ತಿಂದು ಒಂದು ವಾರ 10 ದಿನಕ್ಕೆ ಅದು ಸ್ವಲ್ಪ ಬಲಿಷ್ಠ ಗಟ್ಟಿ ಆಗ್ತದೆ, ಸ್ವಲ್ಪ ಉದ್ದ ಆಗ್ತದೆ. ಆಮೇಲೆ ನೆಕ್ಸ್ಟ್ ನಿಧಾನ ಈ ಬ್ರೂಡ್ ಚಂಬರ್ ಏರಿಗೆ ಹತ್ತತ್ತದು ಬಂದು ಎರಿ ಒಳಗಡೆ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡು ಹಂಗೆ ವಂಶಾಭಿವೃದ್ಧಿ ಜಾಸ್ತಿ ಆಗಿ ಪೂರ್ತಿ ಎರಿನ ತಿಂದ್ಬಿಡ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಗೂಡೇ ನಾಶ ಆಗ್ಬಿಡ್ತದೆ, ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೋಸ್ಕರ 10 ದಿನಕ್ಕೊಂದ್ಸತಿ ನೀವು ಅಡಿಮಣೆ
ಹೀಗೆ ಹಿಂಗೊಬ್ರು ಹಿಂಗ್ ಹಿಡಿದು ಹಿಂಗ್ ಎತ್ತಬೇಕು, ಇನ್ನೊಬ್ರು ಅಡಿಮನೆನ ಒರೆಸಿ ಕ್ಲೀನ್ ಮಾಡಿಬಿಟ್ರೆ ಆ ಮೇಣದ್ದು ಲಾರ್ವ ಇದ್ರೆ ಮೊಟ್ಟೆ ಇದ್ರೆ ಎಲ್ಲ ಹೋಗ್ತದೆ. ಅವಾಗ ಏನಾಗುತ್ತೆ, ಗೂಡು ಫ್ರೆಶ್ ಆಗಿರ್ತದೆ. ಅಲ್ಲಿ ಲಾರ್ವಾ ಈ ಮೇಣದ ಚಿಟ್ಟೆ ಮೊಟ್ಟೆ ಇಟ್ಟಿದ್ದು ಲಾರ್ವಾ ಆಗಿ ಒಳಗಡೆ ಹೋಗಿ ಸೇರೋ ಸಮಯನೇ ಸಿಕ್ಕೋದಿಲ್ಲ ಅದಕ್ಕೆ. 10 ದಿನಕ್ಕೊಂದ್ಸತಿ ಅದನ್ನ ಮಾಡಿದ್ರೆ ಮತ್ತೆ ಮಳೆಗಾಲದಲ್ಲಿ ಯಾವ್ದು ಮೇಂಟೆನೆನ್ಸ್ ಇರೋದಿಲ್ಲ. ಈಗ ನೀವು ಅದು ಕ್ಲೀನ್ ಮಾಡ್ಬೇಕಂತ ಹೇಳಿದ್ರಿ. ಈಗ ಅದು ಕ್ಲೀನ್ ಮಾಡುವಾಗ ನಿಮ್ಗೆ ಕಚ್ಚುದಿಲ್ವಾ ನೊಣಗಳು? ಚುಚ್ಚುತ್ತದೆ. ಚುಚ್ಚುದಿಲ್ಲ ಅಂದ್ರೆ ಅದ್ ಜೇನೇ ಅಲ್ಲ. ಆ, okay, ಚುಚ್ಚಿಲ್ಲ ಅಂದ್ರೆ ಅದು ಗಂಡು ನೊಣ ಅಂತ ಅರ್ಥ ಆಗ್ತದೆ. ಗಂಡು ನೊಣ ಚುಚ್ಚೋದಿಲ್ಲ. ಓ, ಅದರಲ್ಲಿ ಅದನ್ನು ಹೇಳ್ತೀನಿ. ಇದರಲ್ಲಿ ನೊಣದಲ್ಲಿ ಎಷ್ಟು ಟೈಪ್ ಇದೆ ಅಂತ ಹೇಳ್ತೀನಿ. ಅದೊಂದು ಇಂಪಾರ್ಟೆಂಟ್. ಗೂಡು ಮೇಂಟೆನೆನ್ಸ್ ಅಲ್ಲಿ ಏನಿದೆ, ಯಾವ ತರ ಇದೆ ಅಂತ ಹೇಳ್ತೀನಿ. ಹಾ. ಒಂದನೇದು ರಾಣಿ ಮೇಯ್ನು, ಮನೆ ಯಜಮಾನಿ ಅಂತ ಹೇಳ್ತಾರೆ. ಹಾ. ಅದು ಹೆಣ್ಣು. ಹಾ. ಅದು ಒಂದು ದಿನಕ್ಕೆ 500ರಿಂದ 1,500 ಮೊಟ್ಟೆ ಇಡ್ತದೆ. ರಾಣಿ 1,500 1,500 ಮೊಟ್ಟೆ ಇಡ್ತದೆ ಹಾ. ಒಂದು ರಾಣಿ. ಹಾ. ಹೌದು, ಒಂದು ಗೂಡಲ್ಲಿ ಒಂದೇ ರಾಣಿ ಇರ್ತದೆ. ಎರಡನೇದು ಕೆಲಸಗಾರ ನೊಣಗಳು. ಈಗ ನೀವು ನೋಡಿರಿ, ಒಳಗೆ ಹೊರಗೆ ಓಡಾಡ್ತಿದೆಯಲ್ಲ, ಹೌದು. ಇದು ಹೆಣ್ಣು ನೊಣನೆ. ರಾಣಿನೂ ಹೆಣ್ಣು, ಹಾ. ಇದು ಹೆಣ್ಣು. ಆದ್ರೆ ರಾಣಿಗೆ ಚುಚ್ಚೋ ಕೊಂಡಿರೋದಿಲ್ಲ, ಮುಳ್ಳಿರೋದಿಲ್ಲ, ರಾಣಿ ಚುಚ್ಚೋದಿಲ್ಲ. ಆದ್ರೆ ಕೆಲ್ಸಗಾರ ನೊಣಗಳು ಚುಚ್ಚುತ್ತವೆ. ಅಂದ್ರೆ ಚುಚ್ಚುತ್ತವೆ ಯಾವಾಗ ಅಂದ್ರೆ, ನಾವು ಅದಕ್ಕೆ ಯಾವ್ದಕ್ಕಾರ ಒಂದು ಏಟಾದ್ರೆ, ಈಗ ನಾವು ಬಾಕ್ಸ್ ಓಪನ್ ಮಾಡಿದ್ರೆ ಗೊತ್ತಾಗ್ತದೆ, ಒಂದೆರಡು ಚುಚ್ಚಬಹುದು ನಿಮ್ಗೆ, ಅವಾಗ ಅನುಭವ ಆಗ್ತದೆ. ಮಾಡೋಣ. ಅದು ಚುಚ್ಚುತ್ತದೆ. ಹಂಗೆ ಚುಚ್ಚುತ್ತದೆ ಅಂತ ಹೇಳಿ ನಾವು ಕೆಲವೊಂದಷ್ಟು ಎಕ್ವಿಪ್ಮೆಂಟ್ ಇದೆ, ಅದನ್ನೆಲ್ಲ ಸೇಫ್ಟಿ ಇದೆ. ಈಗ ಒಬ್ರು ಹೆಂಗ್ಸ್ ಯಾರು ಜೇನ್ ಸಾಕಣೆ ಮಾಡ್ತೀವಿ ಅಂದ್ರೆ ಚುಚ್ಚುತ್ತಂತ ಭಯ ಪಡುವಂತದ್ದೇ ಇಲ್ಲ. ಈಗ ಈಗ ನೀವು ಆನ್ಲೈನ್ ಹೋದ್ರೆ ಅದು ಜಾಕೆಟ್ ಬರ್ತದೆ, Yes, yes, ಎಲ್ಲ search ಹೌದು, ಮಾಡಿದ್ರೆ ಎಲ್ಲ gloves ಬರ್ತದೆ, ಎಲ್ಲ ಸಿಗ್ತದೆ. ಆರಾಮಾಗಿ ಹ್ಯಾಂಡಲ್ ಮಾಡಿ ನಾನೀಗ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ನಾನು ಹೊಗೆ ತಿದ್ದಿ ಅನ್ನೋದು ಒಂದು ಬರ್ತದೆ. ಹೊಗೆ ಹಾಕಿ ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಚುಚ್ಚೋದನ್ನ ನಾನು ಹೊಗೆ ಹಾಕೋದಿಲ್ಲ. ನಾನೇನ್ ಮಾಡ್ತೀನಿ, ಜಾಕೆಟ್ ಮತ್ತೆ ಗ್ಲೌಸ್ ಹಾಕೊಳ್ತೀನಿ. ಅವಾಗ ಏನಾಗ್ತದೆ, ಅವು ಚುಚ್ಚೋದಕ್ಕಾಗೋದಿಲ್ಲ, ಸಾಯೋದಿಲ್ಲ. ಮತ್ತೆ ಹೊಗೆ ಹಾಕಿ ಅವಕ್ಕೂ ಈ ಬಿಸಿಲಲ್ಲಿ ಈ ಸರ್ತಿ ಎಲ್ಲ 37, 36 ಟೆಂಪರೇಚರ್ ಇದೆ, ಹೊಗೆ ಹಾಕಿದ್ರೆ ಅವಕ್ಕೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾನು ಆ ಟೈಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಅದು ಕೆಲ್ಸಗಾರ ನೊಣಗಳು ಹೇಳಿದೆ. ಈಗ ಹೆಣ್ಣು ನೊಣ, ಕೆಲ್ಸಗಾರ ನೊಣ, ಅವು ಏನಂದ್ರೆ ಮಕರಂದ ತರೋದು, ಗೂಡಲ್ಲಿ ಎರಿ ಹೆಣಿಯೋದು, ಇಂಥದ್ನೆಲ್ಲ ಕೆಲಸ ಮಾಡ್ತದೆ ಹೆಣ್ಣು ನೊಣಗಳು. ರಾಣಿ ಗೂಡನ್ನ ಕಂಟ್ರೋಲ್ ಮಾಡ್ತದೆ. ಮೂರನೇದು ಗಂಡು ನೊಣ. ಗಂಡು ನೊಣ ಬಂದು ಇದು ರಾಣಿ ಜೊತೆ ಮೀಟ್ ಆಗೋದಕ್ಕೆ ಮಾತ್ರ ಯೂಸ್ ಆಗ್ತದೆ. ಅದು ಸೋಂಬೇರಿ. ಏನಂದ್ರೆ ಹೆಣ್ಣು ತಂದಿಟ್ಟಿದ್ನೆಲ್ಲ ತಿನ್ನೋದು, ಅಷ್ಟೇ ಕೆಲಸ ಅದ್ರದ್ದು. ಅಷ್ಟೇ. ರಾಣಿ ಜೊತೆ ಒಂದ್ಸತಿ ಮೀಟ್ ಆದ್ಮೇಲೆ ರಾಣಿ ಏನಂದ್ರೆ, ಹೊಸ ರಾಣಿ, ಕನ್ಯಾ ರಾಣಿ ಏನಂದ್ರೆ, ಅದು 15 ದಿನಕ್ಕೆ ಹೊರಗಡೆ ಬಂದ್ರೆ 17-18 ದಿನದಲ್ಲಿ ಮೀಟ್ ಆಗ್ತದೆ ಗಂಡಿನ ಜೊತೆ. ಅದು ಹೆಂಗಂದ್ರೆ ಗೂಡು ಒಳಗಡೆ ಅಲ್ಲ, ಹೊರಗಡೆ ಹೋಗಿ ಮೀಟ್ ಆಗಿ ಮತ್ತೆ ಗೂಡಿ ಸೇರಿದ್ರೆ ರಾಣಿ ಮತ್ತೆ ಯಾವತ್ತೂ ಗಂಡಿನ ಜೊತೆ ಸೇರೋದಿಲ್ಲ ಜೀವಿತಾವಧಿಯಲ್ಲಿ. ಅದ್ರ ಜೀವಿತಾವಧಿ 3ರಿಂದ 4 ವರ್ಷ ರಾಣಿದು. ಅಷ್ಟು ದಿನ ಅದು ಮತ್ತೆ ಗಂಡಿನ ಜೊತೆ ಸೇರೋದಿಲ್ಲ. ಮೊಟ್ಟೆ ಇಡೋದು, ಗೂಡಲ್ಲಿ ಎಲ್ಲರನ್ನು ಮೇಂಟೆನೆನ್ಸ್ ಮಾಡೋದು, ಅದಷ್ಟೇ ಕೆಲಸ ಅದರದ್ದು. ಹಾಗಾಗಿ ಮತ್ತೆ ನೆಕ್ಸ್ಟ್ ಅದು ಕೆಲ್ಸಗಾರ ನೊಣದ್ದು ಎರಿ ಹೆಣಿಯೋದು, ಮಕರಂದ ತರೋದು, ಇದ್ರ ಕೆಲಸ ನಡೀತದೆ. ನೆಕ್ಸ್ಟ್ ಗಂಡು ನೊಣ ಯಥೇಚ್ಛವಾದಾಗ ಏನ್ ಮಾಡ್ತದೆ ಅಂದ್ರೆ, ಈ ಕೆಲ್ಸಗಾರ ನೊಣಗಳೇ ಕಂಟ್ರೋಲ್ ಮಾಡ್ತವೆ. ಅದಕ್ಕೆ ಊಟ ಕೊಡದೇನೆ ಸಾಯಿಸ್ಬಿಡ್ತದೆ. ಊಟ ತಿನ್ನೋದಕ್ಕೆ ಬಿಡೋದಿಲ್ಲ. ಗಂಡು ನೊಣ ಜಾಸ್ತಿ ಆದಾಗ ಅದು ಊಟ ತಿನ್ನಕ್ ಬಿಡ್ದೇನೆ ಸಾಯಿಸ್ತದೆ ಗಂಡು ನೊಣನ. ಅಂದ್ರೆ ಕಚ್ಚಿ ಸಾಯಿಸೋದಿಲ್ಲ, ಊಟ ತಿನ್ನೋದಕ್ಕೆ ಬಿಡೋದಿಲ್ಲ. ಅದು ಉಪವಾಸದಿಂದ ಸಾಯಿಸ್ತದೆ ಆಟೋಮೆಟಿಕ್ ಆಗಿ. ಅವಾಗ ಗೂಡಲ್ಲಿ ಗಂಡು ನೊಣ ಖಾಲಿ ಆಗ್ತದೆ. ಗಂಡು ನೊಣ ಏನೂ ಕೆಲಸ ಮಾಡೋದಿಲ್ಲ. ಅದಕ್ಕೇನ್ ಗೊತ್ತಾ, ನೀವು ಹೊರಗಡೆ ಏನಾರೆ ಸ್ವೀಟ್ ಇದೆ ಅಂದ್ರೆ ಅದು ತಿನ್ನೋದಿಲ್ಲ. ಅದು ಬಂದು ಇಲ್ಲಿ ಗೂಡೊಳಗೆ ಹೆಂಗ್ ತಂದಿಟ್ಟಿದ್ದು ತಿಂದೇ ಜೀವನ ಮಾಡೋದು. ಅದು ಸೋಂಬೇರಿ ಅಂದ್ರೆ ಸೋಂಬೇರಿ. ಒಂಥರ ಮನೆ ತರನೇ ಇದು ತಿಳ್ಕೊಂಡಿದ್ಯಲ್ಲ. ನಮ್ ಮನೇಲಿ ಒಬ್ರು ಕಳ್ ಬೀಳ್ತಾರಲ್ಲ, ಒಂದೊಂದ್ ಮನೇಲಿ ಕೆಲಸ ಮಾಡದೇ ಇರೋರು ಇರ್ತಾರೆ, ಕೂತ್ ತಿನ್ನೋರು ಇರ್ತಾರೆ, ಕೆಲವ್ರು ದುಡ್ಡು ತಿನ್ನೋರು ಇರ್ತಾರೆ. ಕೆಲವು ಮನೇಲಿ ಹಾಗೆ ಹೆಂಗಸರು ದುಡ್ಡು ಗಂಡಸರು ತಿನ್ನೋರು ಇದಾರೆ. ಆದ್ರೆ ಯಾರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಅಗ್ರೀಡ್. ಇದೆ ಡಿಬೇಟೇಬಲ್ ಟಾಪಿಕ್ ಅಲ್ಲ, ಜಸ್ಟ್ ಅವರದ್ದು ಒಪಿನಿಯನ್ ಅವರು ಹೇಳಿದ್ದು, ವಿಚಾರ ಹಾಗೆ ಪರ್ಸನಲ್ ಆಗಿ ತಗೊಳ್ಬೇಡಿ. ಅದು ಯಾರ ಮನೆ ವಿಚಾರ ನಾವು ಇಲ್ಲಿ ಹೇಳ್ತಾ ಇಲ್ಲ. ಸುಮ್ನೆ ಒಂದು ತಮಾಷೆಗೋಸ್ಕರ ನಾವು ಹೇಳಿದ್ದು. ಒಂದು ಸಾಮಾನ್ಯ ಎಲ್ಲರ ಮನೇಲೂ ಇದ್ದಿದ್ದೆ. ನಮ್ಮ ಮನೇಲೂ ನಾನು ಕಳ್ಳನ್ನೇ ನನ್ನ ಮನ್ಸಲ್ಲಿ. ಯಾಕಂದ್ರೆ ನನಗೂ ಸೋಂಬೇರಿ ಆಗ್ತದೆ. ನಮ್ಮ ಹೆಂಗಸರೇನ ದುಡ್ಕೊಂಬಂದ್ರೆ ನಾನ್ ಕೂತು ಸುಮ್ನೆ ತಿನ್ನೋಣ ಅಂತ ಅನಿಸ್ತದೆ. ಎಲ್ಲರೂ ಮನ್ಸಿಗೂ ಬಂದೇ ಬರ್ತದೆ. ಏನಾರ ಒಂದ್ ಕೆಲಸ ಮಾಡೋತ್ತಿಗೆ ಅದು ನಮ್ಗೆ ಬೋರ್ ಆಗ್ತದೆ ಒಂದ್ ಸ್ವಲ್ಪ ದಿನಕ್ಕೆ. ಅಯ್ಯೋ ಆರಾಮಾಗಿರ್ಬೋದಾಗಿತ್ತಲ್ಲ ಅಂತ. ಎಲ್ಲರೂ ಸುಖ ಪಡೋದಕ್ಕೆ ಇಷ್ಟಪಡ್ತಾರೆ ಬಿಟ್ರೆ ಕಷ್ಟ ಪಡಕ್ಕೆ ಯಾರು ಇಷ್ಟಪಡಲ್ಲ. ಕರೆಕ್ಟ್, ಇದೊಂದು ಪಾಯಿಂಟ್ ಅಗ್ರಿ ಮಾಡ್ತಾರೆ. ಇನ್ನೊಂದು, ಒಂದು ಜೇನು ಎಷ್ಟು ವರ್ಷದನಾಗಿರ್ತದೆ? ಏನ್ ಸರ್, ಅವರದ್ದು ಲೈಫ್ ಸ್ಪ್ಯಾನ್ ಎಷ್ಟು ಒಂದು ಜೇನು ನೋಡದ್ದು? ಈಗ ವಿಜ್ಞಾನಿಗಳೆಲ್ಲ ಸರ್ಚ್ ಮಾಡಿ ಏನ್ ಹೇಳ್ತಿದ್ದಾರೆ, ಈಗ ನಾವು ಅದನ್ನ ನೋಡಿ ಇದ್ ಮಾಡೋದಕ್ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಜನಸಂಖ್ಯೆ ಇರ್ತದೆ ಒಳಗಡೆ. ಯಾವ ನೊಣ ಏನು ಅಂತ ಅದು ಮಾರ್ಕ್ ಮಾಡೋದಕ್ ಆಗೋದಿಲ್ಲ. ಆದ್ರೆ ವಿಜ್ಞಾನ ಅನ್ನೋದು ಕೆಲವೊಂದಷ್ಟು ಸಂಶೋಧನೆ ಮಾಡಿದೆ. ಅದರಲ್ಲಿ 60 ದಿನ ಆಯಸ್ಸು ಅಂತ ಹೇಳ್ತಾರೆ. ಒಂದು ಕೆಲಸಗಾರ ನೊಣದ ಆಯಸ್ಸು 60 ದಿನ. ರಾಣಿ ಜೇನ್ದು 3ರಿಂದ 4 ವರ್ಷ ಆಯಸ್ಸು ಅಂತ ಹೇಳ್ತಾರೆ.
ಗಂಡು ನೊಣದ್ದು ಕರೆಕ್ಟ್ ಆಗಿಲ್ಲ 60ರಿಂದ 100 ದಿನ ತನಕನು ಬರುತ್ತೆ ಅಂತ ಹೇಳ್ತಾರೆ. Okay. ಯಾಕಂದ್ರೆ ಅದು ಆರಾಮಾಗಿರ್ತದಲ್ಲ ಗೂಡೊಳಗಡೆ ತಿನ್ಕೊಂಡು. ಹಾಗಾಗಿ Okay. ಕೆಲ್ಸಗಾರ ನೋಡಿದ್ ನೋಡಿ ಆಯಸ್ಸು 60 ದಿನ. ಪಾಪ ಅದು ಅದ್ರ ಆಯಸ್ಸಲ್ಲಿ 1 ಸ್ಪೂನು ತುಪ್ಪ ಮಾಡ್ತದ ಅಷ್ಟೇ ಅಂತೆ. ಬರೀ 1 ಸ್ಪೂನು ಅಷ್ಟೇ ಆಗೋದಂತೆ ನೋಡಿ. ಅದ್ರ ಲೈಫ್ ಅಲ್ಲಿ ಎಷ್ಟು ಕಷ್ಟ ಪಡ್ತದ ಅದು. ಎಷ್ಟು ಬೇಗ ನನ್ಗೆ ಗೊತ್ತಿದ್ದಂಗೆ ಸರ್ 3 ಗಂಟೆಗೆ ಎದ್ದೇಳ್ತದೆ ಇದು. 3 ಗಂಟೆಗೆ ತಿಂಗಳು ಬೆಳಕಂತ ಹೇಳ್ತೀವಲ್ಲ, ರಾತ್ರಿ ಚಂದ್ರ ಇದ್ದ ಟೈಮಲ್ಲಿ ನಮ್ಮ ಮನೇಲಿ ನಾನು ನೋಡಿದೀನಿ, ರಾತ್ರಿ 3 ಗಂಟೆಗೆ ಎದ್ದಿದೆ ಅದು. ಅಷ್ಟು ಹಾಲಿನಂತ ತಿಂಗಳು ಬೆಳಕಿದ್ದಾಗ 3 ಗಂಟೆಗೆ ಎದ್ದು ಹೊರಗಡೆ ಹೋಗ್ತದ. ಆ ರೀತಿ ಇದ್ರ ಲೈಫ್ ಸ್ಟೈಲು ಇನ್ನೂ ಇದೆ. ಇನ್ನು ನಾನೀಗ ಶಾರ್ಟ್ ಕಟ್ ಆಗಿ ಹೇಳ್ತಿದ್ದೀನಿ, ಯಾಕಂದ್ರೆ ಈಗ ಒಂದು ಮನೇಲಿ ಒಬ್ರು 1 ಬಾಕ್ಸ್ 2 ಬಾಕ್ಸ್ ಇಟ್ಟು ಜೇನ್ ಕೃಷಿ ಹೇಗ್ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ನಾನೀಗ ಇನ್ನು ಕಮರ್ಷಿಯಲ್ ಹೇಳಕ್ ಹೋದ್ರೆ ಇದು ತುಂಬಾ ಇದೆ. ಅದು ಇನ್ನು 10 ವಿಡಿಯೋ ಮಾಡ್ಬೇಕಾಗತ್ತೆ ಸರ್. ಯಾರಿಗಾದ್ರೆ ಅಂತ ಕಮರ್ಷಿಯಲ್ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಸರ್ ಹತ್ರ ಇನ್ನೊಮ್ಮೆ ಬಂದು ವಿಡಿಯೋ ಮಾಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಇದೀಗ ಮನೆಯಲ್ಲಿ ನಾವು ಒಂದು ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡೋದು ಒಂದು ಐಡಿಯಾ ಕೊಡ್ತಿದ್ದೆ. 1 ಬಾಕ್ಸ್ 2 ಬಾಕ್ಸ್ ಇಟ್ಕೊಂಡು ಒಂದು 3-4 ಕೆಜಿ ತುಪ್ಪ ತಗೊಬೇಕು ನಮ್ಗೆ ನಮ್ಮ ವರ್ಷ ಯೂಸ್ಗೆ ಅಂತ ಆದ್ರೆ ಆರಾಮಾಗಿ 1 ಬಾಕ್ಸ್ 2 ಬಾಕ್ಸ್ ಅಲ್ಲಿ ನೀವು 1 ಬಾಕ್ಸ್ ಅಲ್ಲೇ 4 ಕೆಜಿ ತುಪ್ಪ ಮಾಡ್ಬೋದು. ಏನು ಕೆಲಸ ಇಲ್ದೇನೆ ಸಿಂಪಲ್ ಒಂದು 2-3 ಟ್ರಿಕ್ಸ್ ಅಷ್ಟೇ. ಒಂದು ಅಡಿ ಮನೆ ಕ್ಲೀನ್ ಮಾಡೋದು ಅಷ್ಟೇ. ಅದನ್ನ ನೋಡ್ಕೊಂಡ್ರೆ ನೀವು ಆರಾಮಾಗಿ, ಅಕಸ್ಮಾತ್ ನೀವು ಬಾಕ್ಸ್ ತಂದು ಇಟ್ಟಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಬರ್ತದೆ ಇದು. ನನ್ಗೆ ಗೊತ್ತಿಲ್ಲ ಅಂತ ನೀವು ಹೋಗೋದ್ ಬೇಡ. ಅಕಸ್ಮಾತಿಗೆ ತೋಟಗಾರಿಕೆಯವರು ಒಂದಿನದ ಟ್ರೈನಿಂಗ್ 2 ದಿನ ಟ್ರೈನಿಂಗ್ ಇರ್ತದೆ, ಅದು ಹೋಗ್ಬೋದು. ಇಲ್ಲಾಂದ್ರೆ ನಮ್ಮ ಉಜಿರೆ ಹತ್ರ ರೂಟ್ ಸೆಟ್ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ತುಂಬಾ ಒಳ್ಳೆ ಟ್ರೈನರು ಮಾಸ್ಟರ್ ಎಲ್ಲ ಇದ್ದಾರೆ. ತುಂಬಾ ಒಳ್ಳೆಯವರು ಅಂದ್ರೆ ತುಂಬಾ. ಕೋಡಿ ರಾಧಾಕೃಷ್ಣ ಸರ್ ಅಂತ ಹೇಳಿದ್ರೆ ಅವ್ರದ್ದು ಯೂಟ್ಯೂಬ್ ಎಲ್ಲ ನಾನು ನೋಡಿದೆ. ಎಷ್ಟು ಎಕ್ಸ್ಪೀರಿಯನ್ಸ್ ಇದಾರೆ ಅಂದ್ರೆ, ಅವ್ರ ಹತ್ರ ಹೋಗಿ ಏನಾದ್ರು ಟ್ರೈನಿಂಗ್ ತಗೊಂಡು 10 ದಿನ ಟ್ರೈನಿಂಗ್ ತಗೊಂಡ್ರೆ ನಮ್ಗಿಂತ ನಾವು 25 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ದು ವೇಸ್ಟ್ ಆಗ್ಬಿಡ್ತದೆ. 10 ದಿನ ಅವ್ರು ಹೇಳೋ ಪಾಠ ಸಾಕಾಗ್ತದೆ ಸರ್. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ನಾವು ಅದನ್ನೆಲ್ಲ ಫಾಲೋ ನೋಡ್ತೀವಿ ನಾವು. ತುಂಬಾ ಜನ ಮತ್ತೆ ರೈತರಿದ್ದಾರೆ. ರೈತರ ಹತ್ರ ಯಾರ ಹತ್ರ ಕೇಳಿದ್ರು ಆಗೋದಿಲ್ಲ, ಗೊತ್ತಿಲ್ಲ ಅಂತ ಯಾರು ಹೇಳೋದಿಲ್ಲ. ತುಂಬಾ ಜನ, ನಾನು ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ರೈತರನ್ನ. ನಾವು ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು, ನಾವು 10 ಗಂಟೆಗೆ ಫೋನ್ ಮಾಡಿದ್ರೆ ಮಲಗಿರ್ತಾರೇನೋ ಅಂತ ಫೋನ್ ಮಾಡಿದ್ರು 1-2 ಅವರ್ ಮಾತಾಡ್ತಾರೆ ಸರ್. 10 ಗಂಟೆ ಫೋನ್ ಮಾಡಿದ್ರೆ 2 ಅವರ್ ಮಾತಾಡ್ತಾರೆ. ಆ ರೀತಿ ಇದೆ. ಇಂಟ್ರೆಸ್ಟ್ ಇರ್ತದೆ. ಯಾಕಂದ್ರೆ ಇದೊಂಥರ ಲಿಂಕ್. ಜೇನ್ ಸಾಕಣೆ ಅನ್ನೋದು ಒಂದಲ್ಲ ವಿಚಾರ, ಅದು ಲಿಂಕ್ ಆಗ್ತಾ ಬರ್ತದೆ. ಹೋಗ್ತಾ 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 ನಿಮ್ಗೊಂಥರ ಅದು ತಿಳಿಯೋಣ ಅಂತ ಅನ್ಸ್ತದೆ. ಅವಾಗ ಏನಾಗುತ್ತೆ, ತುಂಬಾ ಇಂಟ್ರೆಸ್ಟೂ ಬರ್ತದೆ, ತುಂಬಾ ಖುಷಿನೂ ಇರ್ತದೆ. ಮತ್ತೆ ಇದರಿಂದ ನಿಮ್ಗೆ ಏನಂದ್ರೆ, ನಿಮ್ಗೆ ಏನೇ ಟೆನ್ಷನ್ ಇದ್ರು ಬಾಕ್ಸ್ ಹತ್ರ ಬಂದು ನಿಂತಾಗ 10 ನೊಣ ಒಂದು ಲೆಕ್ಕ ಮಾಡ್ಬೇಕು ನೀವು. ನಿಮ್ಗೆ ನಿಂತ್ಕೊಂಡು ಎಷ್ಟು ನೊಣ ಹೊರಗಡೆ ಹೋದು ಎಷ್ಟು ನೊಣ ಒಳಗಡೆ ಬಂದು ಅಂತ ನಿಮ್ ಮೈಂಡ್ ಅಷ್ಟೊತ್ತಿಗೆ ಫ್ರೀ ಆಗ್ತದೆ ಸರ್. ನಿಮ್ದು ಏನಾದ್ರು ಟೆನ್ಷನ್ ಇದ್ರೆ ಆಟೋಮೆಟಿಕ್ ಡೌನ್ ಆಗ್ಬಿಡ್ತದೆ. ಆ ತರ ನಿಮ್ಗೆ ಅದು ಆ ಫೀಲಿಂಗ್ ಬರ್ತದ. ಅದು ನೀವು ಆ ಲೆಕ್ಕ ಮಾಡತ್ತಿ ನಿಮ್ದು ಆ ಟೆನ್ಷನ್ ಎಲ್ಲೋ ಮರ್ತೋಗಿರ್ತದೆ. ನೀವು ನಾನ್ ಹೆಂಗಂದ್ರೆ, ನಾನು ಇಲ್ಲೆಲ್ಲರ ಮನೆ ಹತ್ರ ಎಲ್ಲ ಇದ್ರೆ ಒಂದು ಬಾಕ್ಸ್ ಹತ್ರ ಎಷ್ಟು ಸರ್ತಿ ಹೋಗ್ತೀನಿ ನನಗೆ ಲೆಕ್ಕ ಇಲ್ಲ. ನಾನು ಸುತ್ತು ಬರ್ತಾನೆ ಇರೋದು. ಅಷ್ಟು ಇಂಟ್ರೆಸ್ಟ್ ನಾನು ಹುಚ್ಚ ಅಂತ ಹೇಳ್ತಾರೆ. ಏನಪ್ಪ ಇವ್ನು ಹಿಂಗ್ ನೋಡ್ತಾನೆ ಅಂತ. ಆದ್ರೆ ಅದ್ರಲ್ಲಿ ತಿಳ್ಕೊಳ್ಳೋಷ್ಟು ಒಂದೊಂದ್ ಸರ್ತಿ ಬಂದಾಗ್ಲೂ ನಮ್ಗೆ ಒಂದೊಂದ್ ಸರ್ತಿ ಏನೋ ಒಂದು ಹೊಸದ್ ಸಿಗ್ತದೆ ತಿಳ್ಕೊಳಕ್ಕೆ. ಆ ತರ ಒಂದು ವಿಸ್ಮಯ ಲೋಕ ಇದು. ಎಲ್ಲರೂ ಈಗ ಇಂಟ್ರೆಸ್ಟ್ ಇದ್ದವರೆಲ್ಲ ಮನೆ ಹತ್ರ ಬಾಕ್ಸ್ ಇಟ್ಕೊಂಡು ಮಾಡ್ಬೋದು. ಈಗ ನೀವು ಕಾರ್ಕಳ, ನೀವು ಬಜಗುಳಿ ಆರಾಮಾಗಿ ಮಾಡ್ಬೋದು. ಎಲ್ಲ ಮನೆ ಹತ್ರ 2-4 ಬಾಕ್ಸ್ ಇಡ್ಬೋದು. ಒಳ್ಳೆ ಸೋರ್ಸ್ ಇದೆ ಅಲ್ಲೆಲ್ಲ, ಬೇಕಾದಷ್ಟು ಮರಗಳಿದಾವೆ. ಆರಾಮಾಗಿ ತುಪ್ಪ ಸಿಗ್ತದೆ. 3-4 ಕೆಜಿ ತುಪ್ಪ ಒಂದ್ ಬಾಕ್ಸ್ ಅಲ್ಲಿ ಸಿಗ್ತದೆ. ಮಾಡ್ಬೋದು. ನೀವು ಯಾರು ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕಂತಿಲ್ಲ, ಎಲ್ಲರೂ ಮಾಡ್ಬೋದು. ಅದು ಚುಚ್ಚಿದಂಗೆ ಎಕ್ವಿಪ್ಮೆಂಟ್ ಎಲ್ಲ ಇದೆ. ಆರಾಮಾಗಿ ಮಾಡಿ ಸರ್. ನಮ್ಗೆ ಜೇನ್ನೊಣದ್ದು ಸೂಪರ್ ಎಷ್ಟು ಇಡ್ಬೋದು, ಎಷ್ಟು ತನಕ ಇಡ್ಬೋದು ನಾವು? ಈಗ ನೋಡಿ, ನಾನು ಹೇಳಿದೆ ಸಂಸಾರ ಕೋಣೆ ಅಂತ ಹೇಳಿದೆ. ಇದು ಮೇಲ್ಗಡೆ ಇದು ನಮ್ಗೆ ಸಂಬಂಧಪಟ್ಟಿದ್ದು, ನಾವು ತುಪ್ಪ ತೆಗೆಯುವಂತದ್ದು. ಇದು ಸಂಸಾರ ಕೋಣೆಗೆ ಅವಕ್ಕೆ ಊಟ ಎಲ್ಲ ಬಿಟ್ಟು ಇದು ನಾವು ತುಪ್ಪ ತೆಗೆಯುವಂತದ್ದು. ಇದು ನೀವು ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ ಆ ತರ ತೆಗಿಬಹುದು. ಅಂದ್ರೆ ಈಗ ಡಿಸೆಂಬರ್ ಲಾಸ್ಟ್ ಗೆ ನೀವು ಡಿವೈಡ್ ಎಲ್ಲ ಮುಗಿಸಿ ಬಿಡ್ಬೇಕು. ಬಾಕ್ಸ್ ನ ಒಂದು ಬಾಕ್ಸ್ ಅನ್ನ 2 ಮಾಡೋದು 3 ಮಾಡೋದು ಅದನ್ನೆಲ್ಲ ನಿಲ್ಸಿ ಬಿಡ್ಬೇಕು. ನಿಲ್ಸಿದ್ಮೇಲೆ ನೀವು ಡಿವೈಡ್ ಆಗ್ತಿದ್ದಂಗೆ ರಾಣಿ ಶೆಲ್ಲನ್ನ 9 ದಿನಕ್ಕೊಂದ್ಸತಿ, ರಾಣಿ ಶೆಲ್ಲನ್ನ 6 ದಿನಕ್ಕೊಂದ್ಸತಿ ಕಟ್ ಮಾಡ್ಬೇಕು. 6 ದಿನಕ್ಕೆ ಕಟ್ ಮಾಡ್ಬೇಕು, 9 ಅಲ್ಲ 6 ದಿನಕ್ಕೆ ಕಟ್ ಮಾಡಿದಾಗ ಏನಾಗುತ್ತೆ, ಇದು ಡಿವೈಡ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಜನಸಂಖ್ಯೆ ಒಳಗಡೆ ಜಾಸ್ತಿ ಆಗ್ತಾ ಬರುತ್ತೆ. ಈಗ ನೋಡಿ, ನಾನೀಗ ಡಿಸೆಂಬರ್ ಲಾಸ್ಟ್ ಗೆ ನಾನು ಡಿವೈಡ್ ನ ಕ್ಲೋಸ್ ಮಾಡಿರೋದು. ಈಗ 2 ಸೂಪರ್ ಕೊಟ್ಟಿದ್ದೀನಿ, ಇನ್ನೂ 1 ಸೂಪರ್ ಕೊಡ್ಬೋದು ನಮ್ಗೆ. ಇನ್ನೊಂದು ಸೂಪರ್ ಕೊಡಕ್ ಬರುತ್ತೆ. ಈಗ 3 ಸೂಪರ್ ಕೊಡಕ್ ಇನ್ನೊಂದು ಸೂಪರ್ ಎಕ್ಸ್ಟ್ರಾ ಕೊಡಕ್ ಬರುತ್ತೆ. ಅಷ್ಟು ಸ್ಟ್ರೆಂತ್ ಇದೆ ಈಗ. 3 ಜೇನು ಕೊನೆಗಳನ್ನ ನಮ್ದು ಜೇನು ತೆಗೆಯುವಂತ ಕೋಣೆನ 3 ಕೊಡ್ಬೋದು. 3ರಲ್ಲೂ ತುಪ್ಪ ಸಿಗ್ತದೆ. 3ರಲ್ಲಿ ನಾವು 5 ಫ್ರೇಮ್ ಇಡ್ತೀವಿ. ಇದ್ರಲ್ಲಿ ಕನಿಷ್ಠ 1 ಫ್ರೇಮ್ ಅಲ್ಲಿ ಅರ್ಧ ಕೆಜಿ ಇರ್ತದೆ ಜೇನುತುಪ್ಪ. ಅರ್ಧ ಕೆಜಿ ಬರ್ತದೆ. ಇದು ಕೇರಳ ಬಾಕ್ಸ್ ಆಗಿದ್ರಿಂದ ಅರ್ಧ ಕೆಜಿ ಬರ್ತದೆ 1 ಫ್ರೇಮ್ ಅಲ್ಲಿ. ಅಲ್ಲಿಗೆ 5ರಲ್ಲಿ ಎಷ್ಟಾಯ್ತು, 2.5 ಕೆಜಿ ಒಂದು ಸರ್ತಿಗೆ ಸಿಗ್ತದೆ ನಮ್ಗೆ. ಯಾವ್ದು ಒಳ್ಳೇದು ಬಾಕ್ಸ್? ಈಗ ನೀವು ಕೇರಳ ಹೇಳಿದ್ರೆ ಬೇರೆ ಉಂಟಾ? ಬೇರೆ ಇದೆ, 3 ಟೈಪ್ ಇದೆ. ಕೇರಳ ಬಾಕ್ಸ್ ಇದೆ, ಮತ್ತೆ ISI 6 ಫ್ರೇಮ್ ಇದೆ,
ISI 8 ಫ್ರೇಮ್ ಇದೆ. ಎಸ್. ಬಾಕ್ಸ್ ಒಳ್ಳೇದು, ಎಲ್ಲದೂ ಒಳ್ಳೇದೆ. ಅದು ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಮುಖ್ಯ ಡಿಪೆಂಡ್ ಆಗ್ತದೆ. Okay. ಅದರಲ್ಲಿ ಕೇರಳ ಬಾಕ್ಸ್ ಅಂದ್ರೆ ನಾವು ಯಾಕೆ ಕೇರಳ ಬಾಕ್ಸ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಎಲ್ಲದನ್ನು ನಾನು ಯೂಸ್ ಮಾಡಿದ್ದೀನಿ. ಅದ್ರ ಒಳಗಡೆ ಫ್ರೇಮ್ ಎತ್ತೋದಕ್ಕೆ, ನೋಡೋದಕ್ಕೆ, ಚೆಕ್ ಮಾಡಿ ನಾವು 6 ದಿನಕ್ಕೊಂದ್ಸರಿ ರಾಣಿಸಲ್ ಚೆಕ್ ಮಾಡೋದಕ್ಕೆ, ಇದಕ್ಕೆಲ್ಲ ಅದು ಈಸಿ. ಅದಿಷ್ಟು ಇಕ್ಕಟ್ಟು ಜಾಗಿಲ್ಲ, ಸ್ವಲ್ಪ ಫ್ರೇಮ್ ಎಲ್ಲ ಚಿಕ್ಕದಿದೆ, ಮತ್ತೆ ಏರಿ ಕೋರೆ ಕಟ್ಟೋದಿಲ್ಲ ಇದರಲ್ಲಿ. ಚಿಕ್ಕ ಫ್ರೇಮ್ ಆಗಿದ್ರೆ ಕರೆಕ್ಟಾಗಿ ನೇರ ಕಟ್ಟುತ್ತೆ. ನಮ್ಗೆ ಎತ್ತಿ ನೋಡೋದಕ್ಕೆಲ್ಲ ಈಸಿ ಆಗ್ತದೆ. ಮತ್ತೆ ಬೇರೆ ಕಡೆ ನಾವು ತಗೊಂಡೋಗಿ ಡಿವೈಡ್ ಮಾಡೋ ಟೈಮಲ್ಲಿ 1 ಕಿಲೋಮೀಟರ್ ದೂರ ಇಡಬೇಕು ಡಿವೈಡ್ ಮಾಡಿದ ದಿನ. ಆ ಟೈಮಲ್ಲಿ ತಗೊಂಡು ಹೋಗೋದಕ್ಕೆ ಎಲ್ಲ ಈಸಿ ಆಗ್ತದೆ. ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಕೇರಳ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಇದು ಯಾಕೆ ಕೆಳಗೆ ಮಣ್ಣಲ್ಲಿ ಇಡ್ಲಿಲ್ಲ? ಸರ್ ಇದು ಈಗ ಈಗ ಕೆಳಗಡೆ ಇಟ್ಟರೆ ಏನಾಗುತ್ತಂದ್ರೆ ಇರುವೆ ಬರ್ತದೆ. ಈಗ ಮೇನ್ ಆಗಿ ಇನ್ನೊಂದು ಏನ್ ತಗೋಬೇಕಾದ್ರೆ ಕೆಲವರು ಬಾಕ್ಸ್ ತರ್ತಾರೆ, ಸ್ಟ್ಯಾಂಡ್ ತರೋದಿಲ್ಲ. ಸ್ಟ್ಯಾಂಡ್ ತರೋದಿಲ್ಲ, ನೆಲದಲ್ಲಿ ಇಡ್ತಾರೆ. ಇಟ್ಟ ತಕ್ಷಣ ಮಾರನೇ ದಿನ ಅದು ಇರುವೆ ಬರ್ತದೆ, ಓಡೋಗ್ಬಿಡ್ತದೆ. ಓ ನಮ್ ಜೇನ್ ಹೋಯ್ತು, ಓಡೋಯ್ತು, ಆಗದೇ ಇಲ್ಲ. ಅಲ್ಲಿಗೆ ಮನ್ಸು ಚೇಂಜ್ ಆಗ್ಬಿಡ್ತದೆ. ಓ ಜೇನ್ ಸಾಕಣೆ ಆಗೋದಿಲ್ಲಪ್ಪ, ಓಡೋಯ್ತು ಅದು ಅಂತೇಳಿ. ಯಾಕೆ ಓಡೋಯ್ತು ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಅದು ಇರುವೆ ಬಂದೇ ಬಿಟ್ಟೋಯ್ತು, ಅದು ಓಡೋಯ್ತು ಅಂತೇಳಿ. ಫಸ್ಟ್ ನಾವು ಬಾಕ್ಸ್ ತಗೊಬೇಕಾದ್ರೆ ಅದ್ರ ಜೊತೆ ಸ್ಟ್ಯಾಂಡ್ ಎಷ್ಟೇ ಕಷ್ಟ ಆದ್ರೂ ತರಲೇಬೇಕು. ಸಿಮೆಂಟ್ ನೆಲಕ್ಕೆ ಉಳಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ 3 ಕಾಲ್ ಇರುವಂತದ್ದು ಒಂದು ಸ್ಟ್ಯಾಂಡ್ ಸಿಗ್ತದೆ. ಆ ಟೈಪ್ ತರಬೇಕು. ಸಿಮೆಂಟ್ ನೆಲ ಇದ್ರೆ, ಮನೆ ಪಕ್ಕದಲ್ಲಿ ಎಲ್ಲಾದ್ರೆ, ಸ್ಲಾಬ್ ಮೇಲೆ ಎಲ್ಲಾದ್ರೂ ಇಡ್ಬೇಕು ಅಂತ ಆದ್ರೆ. ಬೇರೆ ಈ ರೀತಿ ಮಣ್ಣು ಜಾಗದಲ್ಲಿ ಉಳೋದಾದ್ರೆ ಸಿಂಗಲ್ ಈ ತರ ಡೈರೆಕ್ಟ್ ಒಂದೇ ರಾಡ್ ಇರ್ತದೆ, ಅಂತದ್ದು ಹಾಕಿ ನೋಡಿ. ಅಲ್ಲಿ ನೀವು ನೋಡಿರ್ತೀರಾ, ನೀರಿದೆ, ಅದಕ್ಕೊಂದು ಬೌಲ್ ಬರ್ತದೆ. ಅದಕ್ಕೆ ನೀರು ಹಾಕಿ ಬಿಟ್ರೆ ನೀವು ಒಂದು 15 ದಿನ ಅದೇನು ಪ್ರಾಬ್ಲಮ್ ಇಲ್ಲ, ಅದು ನೀರು ಆರೋದಿಲ್ಲ. ಬೇಸಿಗೆ ಆದ್ರೆ ಸ್ವಲ್ಪ ಹೀಟ್ ಇದ್ರೆ ಸ್ವಲ್ಪ ಆರ್ಬೋದು. ಅಲ್ಲಿ ಇಲ್ಲ ಅಂದ್ರೆ ನೀವು ಕೆಳಗಡೆ ಒಂದು ಗ್ರೀಸ್ ಹಚ್ಬೋದು. ಏನೋ ಒಂದು ಅದಕ್ಕೆ ಮೇಲೆ ಬರ್ತಿದ್ದಂಗೆ ಐಡಿಯಾಗಳು ತುಂಬಾ ಇದೆ. ನೀವು ಬಾಕ್ಸ್ ತಂದಾಗ ಆಟೋಮೆಟಿಕ್ ಆಗಿ ಐಡಿಯಾ ಬರ್ತದೆ. ಅಕ್ಕಪಕ್ಕದವ್ರು ಯಾರು ಒಬ್ರು ಬಾಕ್ಸ್ ಇಟ್ಟಿರ್ತಾರೆ, ಅವ್ರು ಹೇಳ್ತಾರೆ, ನೀವು ಆಟೋಮೆಟಿಕ್ ಆಗಿ ತಿಳ್ಕೊಂಡು ಜೇನ್ ಸಾಕಣೆ ಮಾಡ್ಬೋದು. ಸರ್, ನಾನ್ ನೋಡಿದ್ದೆ ಒಂದು ಬಾಕ್ಸ್ ಗ್ಯಾಪ್ ಉಂಟು. ಅದು ಯಾಕೆ ಹಾಗೆ ಗ್ಯಾಪ್? ಸರ್ ಈಗ ಗ್ಯಾಪ್ ಏನ್ ಹತ್ರ ಇಟ್ರು ಏನಾಗೋದಿಲ್ಲ. ಏನಾಗೋದಿಲ್ಲ ಅಂದ್ರೆ ಇದ್ರ ಪಕ್ಕನೆ ಇನ್ನೊಂದು ಬಾಕ್ಸ್ ತಂದಿಟ್ರೆ ಇದರಿಂದ ಹೊರಟಿದ್ದು ನೊಣಗಳು ನೆಕ್ಸ್ಟ್ ಬರೋತ್ತಿಗೆ ಇದಕ್ಕೆ ಬರ್ತದೆ. ಒಂದು ಚೂರು ಕನ್ಫ್ಯೂಸ್ ಆಗಿ ಸಹಿತ ಅದಕ್ಕೆ ಹೋಗೋದಿಲ್ಲ, ಪಕ್ಕದಕ್ಕೆ ಹೋಗೋದಿಲ್ಲ. ಅಷ್ಟು ಕರೆಕ್ಟ್ ಆಗಿರ್ತದೆ. ಅದು ರಾಣಿ ಫೆರಮೋನ್ ಅನ್ನೋದು ಅಷ್ಟು ಕೊಟ್ಟಿರ್ತದೆ. ಅದು ಆ ಡೈರೆಕ್ಷನ್ಗೆ ಹೋಗ್ತದೆ. ಅಂದ್ರೆ ನೀವು ಒಂದು ದೂರ ಇಡಬೇಕು. ಯಾಕಂದ್ರೆ ನಾವೀಗ ಬಾಕ್ಸ್ ಚೆಕ್ ಮಾಡೋತ್ತಿಗೆ ನೊಣಗಳು, ಈಗ ಇಲ್ಲೇ ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ, ನಾನು ಇದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಚೆಕ್ ಮಾಡೋ ಟೈಮಲ್ಲಿ ಎರಡು ಮಿಕ್ಸ್ ಆದಾಗ ಫೈಟಿಂಗ್ ಸ್ಟಾರ್ಟ್ ಆಗ್ತದೆ. ಫೈಟಿಂಗ್ ಆಗ್ತದೆ, ಒಂದು ರಾಜ್ಯದಿಂದ ಒಂದು ರಾಜ್ಯದ ಆ ತರ ಫೈಟಿಂಗ್ ಆಗ್ತದೆ. ಯಾಕಂದ್ರೆ ಒಂದು ಗೂಡಿನ ನೊಣ ಇನ್ನೊಂದು ಗೂಡು ಸೇರ್ಸೋದಿಲ್ಲ. ಅವಾಗ ನಿಜವಾಗಿ ಅದು ನೋಡನೇ ಅಲ್ಲ, ನೋಡನೆ ಅದ್ರ ಫೆರಮೋನ್, ಅದ್ರದ್ದು ಸ್ಮೆಲ್, ಮೈ ವಾಸನೆ ಬೇರೆ ಇದೆಯಲ್ಲ, ಮೈ ವಾಸನೆ ಬೇರೆ ಇದೆ. ಅದನ್ನು ಒಂದು ಮಾಡ್ಬೋದು, ಎರಡು ಗೂಡನ್ನು ಒಂದು ಮಾಡ್ಬೋದು. ಅದಕ್ಕೂ ಒಂದು ಮೆಥಡ್ ಇದೆ. ಅದೇ ನಾ ಹೇಳದ್ನಲ್ಲ, ಇದು ಹೇಳಕ್ ಹೋದ್ರೆ 10 ಎಪಿಸೋಡ್ ಮಾಡ್ಬೇಕಾಗುತ್ತೆ ಅಂತೇಳಿ. ಅದು ಮಾಡ್ತೀವಿ ನಾವು. ಯಾಕಂದ್ರೆ ಒಂದ್ರಲ್ಲಿ ರಾಣಿ ಸತ್ತೋಯ್ತಪ್ಪ, ಅದಕ್ಕೆ ಅವಾಗ ಮರ್ಜ್ ಮಾಡ್ತೀವಿ. ಇನ್ನೊಂದು ಸಂಸಾರ. ಹೌದೌದು, ಇನ್ನೊಂದು ಗೂಡನ್ ತಂದು ಇದಕ್ಕೆ ಮರ್ಜ್ ಮಾಡ್ತೀವಿ. ಅದು ಯಾವಾಗ ಅಂದ್ರೆ ಮಧ್ಯದಲ್ಲಿ ಒಂದು ನ್ಯೂಸ್ ಪೇಪರ್ ಆಗ್ಲಿ, ಒಂದು ಪೇಪರ್ ಆಗ್ಲಿ ಹಾಕಿ, ಅದು ಸ್ವಲ್ಪ ಜೇನುತುಪ್ಪ ಸವರಿ ಅದನ್ನ ನೈಟ್ ತಂದಿಡ್ಬೇಕು ಗೂಡನ್ನ. ಅವಾಗ ಅದು ನೈಟ್ ಬೆಳಗ್ಗೆ ಆಗ್ಬೇಕಾದ್ರೆ ಮರ್ಜ್ ಆಗ್ಬಿಡ್ತದೆ. ಅದು ತುಂಬಾ ಇದೆ, ಅದನ್ನೆಲ್ಲ ಹೇಳಕ್ ತುಂಬಾ ಇದೆ. ನೀವು ದೂರದ ಬಗ್ಗೆ ಕೇಳಿದ್ರೆ, ದೂರ ಕನಿಷ್ಠ ಒಂದು 15 ಫೀಟ್ ದೂರ ಇಟ್ಟರೆ ಸಾಕು. 15 ಫೀಟ್ ದೂರ. 15 ಫೀಟ್ ನೋಡಿ, ಇಲ್ಲಿಂದ ಅಲ್ಲಿಗೆ ಒಂದು 20-22 ಫೀಟ್ ಇದೆ ದೂರ. ಅಲ್ಲಿ ಇನ್ನೊಂದು ನೆಕ್ಸ್ಟ್ ಬಾಕ್ಸ್ ಒಂದು 20-25 ಫೀಟ್ ಇದೆ. ನಾನು ಸ್ವಲ್ಪ ಜಾಗ ಜಾಸ್ತಿ ಇದೆ ಇಲ್ಲಿ, ಇನ್ನೂ ಒಂದು 100 ಬಾಕ್ಸ್ ಇಡ್ಬೋದು ಇಲ್ಲಿ, ಅಷ್ಟು ಜಾಗ ಇದೆ. ಅಲ್ಲ, ಸ್ವಲ್ಪ ಕಮ್ಮಿ ಮಾಡಿ ಫೀಟ್ ಇಡ್ಬೋದಾ? ಇಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಇಡ್ಬೋದು? ಎಷ್ಟು ಫೀಟ್ ಇಡ್ಲೇಬೇಕು ಅಂತ? ಒಂದು 10 ಫೀಟ್ ಆದ್ರೆ ಇಡ್ಲೇಬೇಕು. 10 ಫೀಟ್ ದೂರ ಇಡ್ಬೇಕು. ಹೌದು. ಒಂದ್ ಸ್ವಲ್ಪ ಅದ್ರದ್ದು ಬಾಗಿಲುಗಳು ವ್ಯತ್ಯಾಸ ಮಾಡಿ ಇಟ್ರೆ ಆಯ್ತು. ಅದ್ರ ಹಿಂದೆ ಮುಂದೆ ಇಟ್ರೆ ಆಯ್ತು. ಯಾಕಂದ್ರೆ ಅವು ಎಷ್ಟು ಫಾಸ್ಟ್ ಇರ್ತಾವಂದ್ರೆ ಅಷ್ಟು ದೂರದಿಂದ ಫಾಸ್ಟ್ ಆಗಿ ಬಂದು ನುಗ್ತವೆ. ಆ ಟೈಮಲ್ಲಿ ಆ ಗೂಡಿಂದನೂ ಹಾಗೆ ಬರ್ತದೆ, ಇದು ಹೀಗೆ ಬರ್ತದೆ. ಅವಕ್ಕೊಂಚೂರು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ, ತೊಂದರೆ ಆಗ್ಬಾರ್ದು ಅಂತ. ಮತ್ತೆ ಸರ್ ಇದು ದಾರ ನಾನು ಹೇಳ್ತೀನಿ. ನನಗೆ ಹೋದ ವರ್ಷದವರೆಗೂ ಬಾಕ್ಸ್ ಕಟ್ಟಕ್ ಗೊತ್ತಿಲ್ಲ. ಸಾಮಾನ್ಯ ಸುಮಾರು ವರ್ಷದಿಂದ ನಾನು ಜೇನು ಒಂದು 25-30 ವರ್ಷ ಆಯ್ತು ಜೇನು ಕೃಷಿ ಮಾಡ್ತಾ, ಚಿಕ್ಕನಿಂದ ಮಾಡ್ತಾ ಬಂದೆ. ಆದ್ರೆ ಬಾಕ್ಸ್ ಕಟ್ಟೋದು ಗೊತ್ತಿಲ್ಲ. 3-4 ದಾರ ಹಾಕಿ ಹೀಗೆ ಎಲ್ಲ ಕಟ್ಟೋದು. ಅದ್ ಎಷ್ಟು ಕಟ್ಟಿದ್ರು ಸಹಿತ ಟೈಟ್ ಆಗ್ತಿರ್ಲಿಲ್ಲ ಗೂಡು. ಯಾಕೆ ಕಟ್ಟೋದು ಅಂತಾದ್ರೆ, ಈಗ ಒಂದ್ ನಾಯಿ ಆಗ್ಲಿ, ನಮ್ಮ ಹಸು ದನ ಏನಾರು ಇರ್ತದೆ, ಗಾಳಿ ಬಂದ್ರೆ ಏನಾರು ಬಿದ್ದು ಹೋಗಿ, ಮತ್ತೆ ನಾವು ಇರೋದಿಲ್ಲ ಹತ್ತಿರದಲ್ಲಿ. ಮೊನ್ನೆ ಒಂದು ಹಾಗೆ ಆಯ್ತು. ಒಬ್ರು ಮಿಯಾರ್ ಹತ್ರ ಒಬ್ರು, ನಾನು ಪುತ್ತೂರಲ್ಲಿದ್ದೆ, ಸರ್ ಬಾಕ್ಸ್ ಬಿದ್ದೋಗಿದೆ ಅಂತ. ಹೇಗೆ ಬಿದ್ದೋಯ್ತು ಅಂದ್ರೆ, ನಮ್ಮ ದನ ಹೋಗಿ ಅದು ತಾಯ್ತು ಸರ್, ಬಿದ್ದೋಯ್ತು ಅಂದ್ರು. ನಾನು ಅಲ್ಲಿ ಹೋಗೋ ತನಕನು, ಸುಳ್ಯ ಪುತ್ತೂರಿಂದ ಬಂದು ಅವ್ರ ಮನೆಗೆ ಮಿಯಾರಿಗೆ ಹೋಗೋ ತನಕನು ಬಾಕ್ಸ್ ಹಾಗೆ ಬಿಸಿಲಲ್ಲಿ ಬಿದ್ದಿತ್ತು. ನೊಣಗಳೆಲ್ಲ ಹಾಗೆ ಬಿಸಿಲಲ್ಲೇ ಇತ್ತು ಪಾಪ. ಆಮೇಲೆ ನಾನು ಹೋಗಿ ಅದನ್ನೆಲ್ಲ ಸರಿ ಮಾಡಿ, ಆಮೇಲೆ ಆ ಬಾಕ್ಸ್ ಅನ್ನ ಎತ್ಕೊಂಡ್ಬಂದು ನಾನು ನಮ್ಮ ಸೈಟ್ ಅಲ್ಲಿ ಇಟ್ಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಿ, ಈಗ 2 ಸೂಪರ್ ಕೊಟ್ಟಿದ್ದೀನಿ ಅದಕ್ಕೆ. 2 ಸೂಪರ್ ಅಲ್ಲಿ ತುಪ್ಪ ಆಗಿದೆ. ಅಷ್ಟು ಪರ್ಫೆಕ್ಟ್ ಮಾಡಿದ್ದೀನಿ ಬಾಕ್ಸ್. ಅದಕ್ಕೋಸ್ಕರ ಇದು ಕಟ್ಟೋದು ಇಂಪಾರ್ಟೆಂಟ್.
ಇದನ್ನ ಹೇಳ್ತೀನಿ ನೋಡಿ. ಈ ತರ ನೈಲಾನ್ ದಾರ, ಇದು ಪ್ಲಾಸ್ಟಿಕ್ ಇದು. ಈ ತರ ರಿಂಗ್ ಮಾಡ್ಬೇಕು ತುದಿಯಲ್ಲಿ. ಓಕೆ, ಈ ತರ ರಿಂಗ್ ಮಾಡ್ಬೇಕು. ರಿಂಗ್ ಮಾಡಿ ರಿಂಗ್ ನೋಡಿ, ರಿಂಗ್ ಅಂದ್ರೆ ಹಿಂಗೆ ನೋಡಿ, ಈ ತರ ಮಾಡೋದು. ಇದನ್ನ ಹೀಗೆ ಇಟ್ಕೊಂಡು ಇಲ್ಲಿ ಒಂದು ಗಂಟು ಹಾಕಿ ಬಿಟ್ರೆ ಆಯ್ತು. ಎಸ್, ನೋಡಿ ಹೀಗೆ ಗಂಟು ಹಾಕಿದ್ರೆ ನೋಡಿ ರಿಂಗ್ ಬಂತಿದು. ಹ್ಮ್. ಈ ತರ ರಿಂಗ್ ಮಾಡಿ ಆಮೇಲೆ ಕಟ್ಟುವಾಗ ಅಷ್ಟೇ ನೋಡಿ ತೋರಿಸ್ತೀನಿ. ಇದ್ರ ಒಳಗೆ ಕಟ್ಟುವಾಗ ತೋರಿಸ್ತೀನಿ. ಹೀಗೆ ಸ್ಟ್ಯಾಂಡ್ ಇರ್ತದಲ್ವಾ, ಸ್ಟ್ಯಾಂಡ್ ರಾಡ್, ಹಾ. ಅದ್ರ ಅಡಿಯಿಂದ ಹೀಗೆ ಇದ್ರ ಮುಖ ತರಬೇಕು. ಹಾ. ನಮ್ಮ ಅಪೋಸಿಟ್ ಸೈಡ್ಗೆ ಬರ್ಬೇಕು ಇದು ರಿಂಗ್. ಓಕೆ, ರಿಂಗು ಕೆಳಗಡೆ ಇರ್ಬೇಕು ಸ್ವಲ್ಪ ಇಷ್ಟು. ಹಾ. ಇದನ್ನ ಅದ್ರ ಒಳಗಡೆ ಹಾಕಿ ಈ ದಾರನ ಇದು ಕಟ್ಲೇಬೇಕು. ಕಟ್ಲೇಬೇಕು ಕಂಪಲ್ಸರಿ, ಎಲ್ಲ ಕಟ್ಲೇಬೇಕು. ನೋಡಿ ಹೀಗಿರ್ತದೆ ರಿಂಗ್ ನೋಡಿ, ಇಷ್ಟು ಕೆಳಗಡೆ ಇರ್ಬೇಕು. ಹಾ. ಹೀಗೆ ಬಾಕ್ಸ್ ಅನ್ನು ಹೀಗೆ ಇಟ್ಕೊಂಡು ಟೈಟ್ ಎಳಿಬೇಕು ಹೀಗೆ. ಹಾ. ಈಗ ಫುಲ್ಲು ಟೈಟ್ ಆಗಿ ಎಳೆದ್ರೆ ನೋಡಿ, ಈಗ ಎಳದ್ ನೋಡಿ, ದಾರ ಎಳದ್ ನೋಡಿ. ಹಾ. ಅಲ್ಲ ದಾರಿ ನೀವು ಸ್ವಲ್ಪ ಎಳದ್ ನೋಡಿ, ಹೌದು, ಬಾರಿ ಟೈಟ್ ಉಂಟು, ತುಂಬಾ ಟೈಟ್ ಬಂತು. ಈ ಎಳೆದಿದ್ದ ದಾರನ ಹೀಗೆ ಸಿಕ್ಸಿ ಹೀಗೆ ಎಳಿಬೇಕು ನೋಡಿ ಸೈಡ್ ಅಲ್ಲಿ. ಈಗ ಸ್ವಲ್ಪ ಬೆರಳ ಕ್ಲಿಕ್ಸ್ ಆಗುದಿಲ್ಲ, ಆಗೋದಿಲ್ಲ, ಸ್ಟ್ರೈಟ್ ಆಯ್ತು ನೋಡಿ. ಈಗ ಒಂದು ದಾರ ನೀವು 4 ದಾರ ಹಾಕಿ ಹೀಗೆ ಗಂಟು ಹಾಕಿ ಕಟ್ಟಿದ್ರು ಅಷ್ಟು ಟೈಟ್ ಬರೋದಿಲ್ಲ. ಒಂದೇ ದಾರ ಸಾಕಾಗ್ತದೆ. ಒಂದೇ ದಾರ ಒಂದು ಎರಡು ಬೇಕಂತ ಇಲ್ಲ. ಇಲ್ಲ, ಬೇಡ ಇಷ್ಟು ಈ ತರ ಕಟ್ಟಿದ್ರೆ ಒಂದೇ ದಾರ ಸಾಕಾಗ್ತದೆ. ಇನ್ನು ಬೀಳುದಿಲ್ಲ, ಇದೇನಾದ್ರೂ ಬೀಳೋದಿಲ್ಲ. ಹಾಗೆ ನಮ್ ಜಾಗ್ರತೆ ನಾವು ಮಾಡ್ಲೇಬೇಕು. ಹಾಗಂತೇಳಿ ನಾವು ಬಿಟ್ಟಿರಬಾರ್ದು. ದನ ಹಸು ಎಲ್ಲ ಇರೋತ್ತಿಗೆ ಎಲ್ಲ ನಾವು ಜಾಗ್ರತೆ ಇರಬೇಕು, ಅಲ್ಲಿ ಇಡಬಾರ್ದು. ಅದನ್ನ ನಾವು ಕೇರ್ಫುಲ್ ಜಾಗ್ರತೆ ಮಾಡ್ಬೇಕಾಗುತ್ತೆ. ಸರ್, ಇದು ನೀವು ಫುಲ್ ಟೈಮ್ ಬಿಸ್ನೆಸ್ ಇದೇ ಮಾಡ್ತಿದ್ದೀರಾ, ಬೇರೆ ಇಲ್ಲ, ನಮ್ದು ಜಮೀನ್ ಇದೆ, ಕೃಷಿ ಇದೆ. ನಾವು ಫುಲ್ ಟೈಮ್ ಮಾಡ್ಬೇಕಂತಾನೆ ಇದೀನಿ. ಆದ್ರೆ ಇದ್ರಲ್ಲೂ ಒಂದು ರೋಗ ಅನ್ನೋದು ಸ್ವಲ್ಪ ಇದೆ, ಈ ಸರ್ತಿ ಜಾಸ್ತಿ ಇದೆ. ಈ ವರ್ಷದಲ್ಲಿ ಬಂದದ? ಈ ವರ್ಷ ಅಂತಲ್ಲ, ಅದು ಯಾವಾಗಿಂದನೂ ಇದೆ. ಆದ್ರೆ ಜೇನ್ ಸಾಕಣೆ ಮಾಡಕ್ ಶುರು ಮಾಡಿದ್ಮೇಲೆ ಅದು ಕಂಡು ಬಂದಿದೆ. ಜೇನ್ ಸಾಕಣೆನೆ ಮಾಡ್ತಾ ಇದ್ದಿದ್ದಾಗ ಅದು ಗೊತ್ತಾಗಿರ್ಲಿಲ್ಲ. ಈಗ ಏನಾಯ್ತು, ನಾವು ಕಾಡಲ್ಲಿರೋ ಜೇನ್ ಅಂತ ಮನೆ ಹತ್ರ ಇಟ್ಕೊಂಡಿದೀವಿ, ನಾವು ನೋಡ್ತಾ ಇರ್ತೀವಿ ಬಾಕ್ಸ್, ರೋಗ ಇದೆ ಅನ್ನೋದು ಗೊತ್ತಾಗ್ತದೆ. ಕಾಡಲ್ಲೇ ಇದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ನಾವೇನ್ ಮಾಡ್ತೀವಿ, ತುಪ್ಪ ಆದಾಗ ಹೋಗಿ ತುಪ್ಪ ಕಿತ್ಕೊಂತೀವಿ ಬರ್ತೀವಿ. ಅದು ಬಿಟ್ಟು ಹೋಯ್ತು, ರೋಗ ಬಂದು ಹೋಯ್ತು, ಅದನ್ನೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ವೈರಸ್ ರೋಗ ಅಂತ ಹೇಳ್ತಾರೆ. ಆದ್ರೆ ಕಂಟ್ರೋಲ್ ಬರ್ತದೆ, ಅದಕ್ಕೇನು ಯಾವ್ದು ಆಟೋಮೆಟಿಕ್ ಕಂಟ್ರೋಲ್ ಬರ್ತದೆ. ಅದು ಅದೇನಿಲ್ಲ. ಒಂದು ಅಕಸ್ಮಾತ್ ಒಂದು 4 ಬಾಕ್ಸ್, ಒಂದು 5-10 ಬಾಕ್ಸ್ ಹೋಗ್ಬೋದು. ಅದ್ರ ಬಗ್ಗೆ ನಮ್ಗೆ ಆಟೋಮೆಟಿಕ್ ಬಾಕ್ಸ್ ಇಟ್ಟಾಗ ಅದ್ರ ರೋಗ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಒಂದು ರೋಗ ಬಂದಿದ್ನ ನಾವೇನು ಈ ಸರ್ತಿ ಹೆಂಗ್ ಮಾಡ್ತಿದ್ದೀನಿ ಅಂದ್ರೆ, ಎಲ್ಲ ಏರಿಗಳನ್ನ ಒಳಗಡೆ ಏರಿ ಎಲ್ಲ ಕಟ್ ಮಾಡಿ ಗೇಟ್ ಹಾಕಿ ಬಿಟ್ಬಿಡ್ತಿದ್ದೀನಿ. ಅದು ಸೆಟ್ ಆಗ್ತಾ ಇದೆ, ಸರಿ ಆಗ್ತಾ ಇದೆ. ಅದು ಗೇಟ್ ಹೇಳಿದ್ರಿ ಅಂತ? ಆ ಗೇಟ್ ನಾನು ಎಲ್ಲ ಅಲ್ಲಿ ಇದೆ, ನಾನು ತೋರಿಸ್ತೀನಿ ಅದನ್ನ. ಒಂದು ಎಕ್ವಿಪ್ಮೆಂಟ್ಗಳು ಏನೇನು ಅಂತೇಳಿ ಒಂದೊಂದು ಚಿಕ್ಕದ ಗೇಟ್. ಚಿಕ್ಕದು, ಅದು ರಾಣಿ ತಡೆ ಗೇಟು ಅಂತೇಳಿ, ರಾಣಿ ಹೋಗ್ದಿದ್ದಾಗೆ. ಹೌದೌದು. ಇಲ್ಲಾದ್ರೆ ನಾವು ನಾರ್ಮಲ್ ಜೇನ್ ಸಾಕಣೆಗೆ ನಾವು ಗೇಟ್ ಯೂಸ್ ಮಾಡಲ್ಲ, ನಮ್ಗೆ ಗೇಟೇ ಬೇಕಾಗಿಲ್ಲ. ನಮ್ಗೆ ತಿಳುವಳಿಕೆ ಆಗಿ ಕೃಷಿ ಮಾಡೋದಾದ್ರೆ ಅದು ರಾಣಿ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ, ಗೇಟ್ ಹಾಕದೇ ಬೇಡ. ಇಲ್ಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ, ಅದು ಗೂಡು ಬಿಟ್ಟೇ ಹೋಗೋದಿಲ್ಲ. ಗೇಟೇ ಹಾಕೋದಿಲ್ಲ ನಾವು ಗೇಟ್ ಹಾಕೋದು ಯಾವಾಗಂದ್ರೆ ಗೂಡೊಳಗಿದ್ದು ಮರಿ ಮೊಟ್ಟೆ ಎಲ್ಲ ಕಟ್ ಮಾಡಿ ರೋಗ ಬಂದಾಗ ಅದನ್ನ ನಾವು ಉಳಿಸ್ಕೊಬೇಕು, ಕುಟುಂಬ ಉಳಿಸ್ಕೊಬೇಕು ಅನ್ನೋ ಪ್ರಯತ್ನ ಪಟ್ಟಾಗ ಮಾತ್ರ ಗೇಟ್ ಹಾಕ್ತಿವಿ. ಯಾಕಂದ್ರೆ ರಾಣಿ ಅದ್ರ ಮಕ್ಕಳನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದು ಇದ್ರೊಳಗಡೆ ತುಂಬಾ ಸಾವಿರಾರು ಜನ ಅದ್ರ ಲಾರ್ವಾ ಮೊಟ್ಟೆ ಮತ್ತೆ ಕಡ್ಡಿ ಮೊಟ್ಟೆ, ಈಗ ಹ್ಯಾಚ್ ಆಗುವಂತದ್ದು ನೊಣಗಳು, ಹೊರಗೆ ಬರ್ತಾ ಇರೋಂತ ನೊಣಗಳೆಲ್ಲ ಇರ್ತದೆ. ಹಾಗಾಗಿ ಅದಕ್ಕೆ ಪ್ರೀತಿ ಇರ್ತದೆ ಅದ್ರ ಮರಿ ಮೇಲೆ. ಆ ತಾಯಿಗೆ ಮಕ್ಕಳ ಮೇಲೆ ಆಸೆ ಇರ್ತದೆ. ಅದು ಗೂಡು ಬಿಟ್ಟು ಹೋಗೋದೇ ಇಲ್ಲ. ಹೇಗಾಗತ್ತಂದ್ರೆ ರಾಣಿ ನೊಣ ಹೊರಗಡೆ ಬರಕ್ಕೆ 16 ದಿನ ಬೇಕಾಗ್ತದೆ. ಗಂಡು ನೊಣ 24 ದಿನ ಬೇಕಾಗ್ತದೆ ಹೊರಗಡೆ ಬರೋದಕ್ಕೆ, ಮೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ. ಮತ್ತೆ ಕೆಲ್ಸಗಾರ ನೊಣ 21ನೇ ದಿನಕ್ಕೆ ಹೊರಗಡೆ ಬರ್ತದೆ. ಆದ್ರೆ ಎಲ್ಲಾ ಮೊಟ್ಟೆ ಒಂದೇನೆ. ಅದ್ರಲ್ಲಿ ರಾಯಲ್ ಜೆಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆಲ್ಲ ಸೈನ್ಸ್ ಇದೆ. ಇನ್ನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದಕ್ಕೆ ಇನ್ನೂ ಅದನ್ನ ಕಲಿಬೇಕು. ಕಲಿಯೋದು ಅಷ್ಟೇ ನಮ್ಗೆ ಗೊತ್ತು. ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಕೊಡ್ತದೆ. ಕೆಲ್ಸಗಾರ ನೊಣಕ್ಕೆ 1% ಕೊಟ್ರೆ ಈಗ ಗಂಡು ನೊಣಕ್ಕೆ 2% ಕೊಡುತ್ತೆ. ನಮ್ಮ ರಾಣಿ ನೊಣಕ್ಕೆ ಒಂದು 3%, ಅಂದ್ರೆ ಒಂದು ಎವರೇಜ್ ನಾವು ಹೇಳ್ಬೇಕಂದ್ರೆ ಆ ತರ ಜಾಸ್ತಿ ರಾಯಲ್ ಜೆಲ್ಲಿ ಕೊಟ್ಟಾಗ ಅದು ಅದರದ್ದು ಆಯಸ್ಸು ಜಾಸ್ತಿ ಆಗ್ತದೆ, ಅದು ಬೆಳವಣಿಗೆನೂ ಗಾತ್ರನೂ ಜಾಸ್ತಿ ಆಗ್ತದೆ. ಸರ್, ಇದೊಂದು ಓಪನ್ ಮಾಡಿ ನೋಡುವ ಎಂತ ಉಂಟು ಸ್ವಲ್ಪ ಹೇಳ್ಬೋದು? ನೋಡೋಣ. ಚುಚ್ಚಿದ್ರೆ ನನಗೆ ಬೈಕೊಂಬೇಡಿ. ಈಗ ಚುಚ್ಚುತ್ತದೆ, ಯಾಕಂದ್ರೆ ಈಗ ಸ್ಟ್ರೆಂತ್ ಇದೆ ಕುಟುಂಬ, ಇದು ತುಂಬಾ ಜನಸಂಖ್ಯೆ ಜಾಸ್ತಿ ಇದೆ, ಕೋಪನೂ ಜಾಸ್ತಿ ಇರ್ತದೆ. ಈ ಟೈಮಲ್ಲಿ ಹೊಗೆ ತಿದ್ದಿ ಯೂಸ್ ಮಾಡ್ತೀವಿ ನಾವು. ಮತ್ತೆ ನಾನು ಈ ಸತಿ ಯೂಸ್ ಮಾಡ್ತಿಲ್ಲ, ನಾನಿದ್ರು ಸೇಫ್ಟಿ ಜಾಕೆಟ್ ಹಾಕೊಂತಿದ್ದೀನಿ, ಕೈ ಗ್ಲೌಸ್ ಹಾಕೊಂತಿದ್ದೀನಿ. ನಾನು ಅದು ಇಲ್ಲದೆ ನಾನು ಬಾಕ್ಸ್ ಹತ್ರ ಬರೋದೇ ಇಲ್ಲ. ಯಾಕಂದ್ರೆ ನಾವು ದಿನಾ ಚುಚ್ಚಿಸ್ಕೊಳಕ್ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಜೀವಕ್ಕೆ ಒಳ್ಳೇದಿದ್ದೇನು ಸತ್ತೋಗೋದಿಲ್ಲ ಚುಚ್ಚಿದ ತಕ್ಷಣ. ಒಂದು 25-50 ಕಚ್ಚಿದ್ರು ಯಾರೇನು ಸಾಯೋದಿಲ್ಲ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೋವಾಗುತ್ತೆ. ಮತ್ತೆ ದೇಹಕ್ಕೆ ನಮ್ಗೆ ಇದು ಚುಚ್ಚಿ ನಮ್ ದೇಹ ಅದನ್ನ ಇದು ಒಪ್ಪಿ ಬಿಟ್ಟಿದೆ. ನಮ್ಗೆ ಊತ ಬರೋದಿಲ್ಲ. ಈಗ ಎಲ್ಲೇ ಕಚ್ಚಿದ್ರು ಊತ ಬರೋದಿಲ್ಲ, ಇಷ್ಟು ದಪ್ಪ ಆಗೋದಿಲ್ಲ. ಈಗ ನಿಮ್ಗೆ ಈಗ ಅದು ದೇಹ ನಮ್ಗೆ ಗೊತ್ತಿಲ್ಲ, ನಿಮ್ ಬಾಡಿಗೆ ಅದಕ್ಕೆ ಚುಚ್ಚಿದ ತಕ್ಷಣ ಏನಾಗುತ್ತೆ, ನೀವು ಡೈಲಿ ಒಂದ್ 4 ದಿನ ಹಾಗೆ ಚುಚ್ಚಿಸ್ಕೊಂಡ್ರೆ ನಿಮ್ ದೇಹ ಒಪ್ಪತ್ತೆ ಅದನ್ನ. ಇದು ಮಾಮೂಲಿ ನನಗೆ ಬೇಕಾಗಿದ್ದು ಅಂದ್ರೆ
ಲಿಕ್ವಿಡ್ ಏನಿದೆ ಅದು ಚುಚ್ಚಿ ಮುಳ್ಳಲ್ಲಿ ಬಿಡ್ತದಲ್ಲ, ಹ. ಆ ದೇಹ ಲಿಕ್ವಿಡ್ ಅನ್ನ ಅದನ್ನ ನಿಮ್ ದೇಹ ಒಪ್ಪುತ್ತೆ ಅದು. ಇದು ಮಾಮೂಲಿ ಇದೇನು ನಾನು ರಿಯಾಕ್ಷನ್ ಮಾಡಬಾರ್ದಿಲ್ಲ ಅಂದ್ರೆ ರಿಯಾಕ್ಷನ್ ಮಾಡಲ್ಲ, ಊತ ಬರೋದಿಲ್ಲ ಅಷ್ಟೇ. ಇವರು ಮಧುಕೇಶ್ವರ ಹೆಗಡೆ ಅಂತೇಳಿ ಅದ್ರದ್ದು ಚುಚ್ಚೋದ್ರ ಬಗ್ಗೆನೇ ಡಾಕ್ಟರೇಟ್ ಆಯ್ತು ಮೊನ್ನೆ ಅವರಿಗೆ. ಬರೀ ಅವ್ರು ಜೇನ್ ಸಾಕಣೆಯಲ್ಲೇ ಸಾಧನೆ ಮಾಡಿದ್ದಾರೆ. ತುಂಬಾ ಅವರು ಚೆನ್ನಾಗಿದೆ. ಅವರು ತುಂಬಾ ಪ್ರಾಡಕ್ಟ್ ಅಷ್ಟೇ ತುಂಬಾ ಮಾಡಿದ್ದಾರೆ ಅವರು. ಈ ತರ ಪೋಲಾನು ಕಾಲಲ್ಲಿ ತರ್ತದ್ ನೋಡಿ, ನಾವು ಅರಿಶಿಣ ಅಂತ ಹೇಳ್ತೀವಿ, ಪೋಲಾನು, ರಾಯಲ್ ಜೆಲ್ಲಿ, ಮತ್ತೆ ಜೇನು ವಿಷ, ಇದೆಲ್ಲ ತೆಗಿತಾ ಇದ್ದಾರೆ ಅವರು. ಅದ್ರಲ್ಲೇ ಇದ್ದಾರೆ ಆ ಫೀಲ್ಡ್. ಅದೇ ಫೀಲ್ಡ್ ಅಲ್ಲಿ ಇದ್ದಾರೆ. ತುಂಬಾ ಅದರಲ್ಲಿ ಬೇರೆ ಬೇರೆ ಏನೇನೋ ಆಮ್ಲಗಳು ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಅಷ್ಟು ಮುಂದುವರೆದಿದ್ದಾರೆ. GKVKಲು ಅವರು ಮೊನ್ನೆ ನಮ್ಮ KT ವಿಜಯ್ ಕುಮಾರ್ ಅಂತೇಳಿ ಪ್ರೊಫೆಸರ್ ಒಬ್ಬರು ಇದ್ದಾರೆ, ಒಳ್ಳೆ ಜನ. ನಾನು ಏನಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಫೋನ್ ಮಾಡಿದ್ರೆ ಎಷ್ಟೊತ್ತಾರು ಆನ್ಸರ್ ಮಾಡ್ತಾರೆ. ಹೀಗೀಗ್ ಮಾಡಿ ಪ್ರೊಫೆಸರ್ ಅವರು GKVKಲ್ ಅವ್ರು ಹೆಡ್ ಆಗಿದ್ದಾರೆ. ಏನಾದ್ರೆ ನಾವು ಈಗ ಪ್ರಾಬ್ಲಮ್ ಇದೆ, ಏನೋ ರೋಗ ಬಗ್ಗೆ ಕೇಳಬೇಕು, ಏನಾದ್ರು ಕೇಳ್ಬೇಕಂದ್ರೆ ನಾವು ಅವರಿಗೆ ಕಾಲ್ ಮಾಡ್ತೀವಿ. ಯಾವ ನಂಬರ್ ಕೊಡ್ತಾರೆ, ಡೈರೆಕ್ಟ್ ಆಗಿ ನಾವು ಯಾವ ಟೈಮಲ್ಲಿ ಫೋನ್ ಮಾಡ್ರು ರಿಸೀವ್ ಮಾಡ್ತಾರೆ. ತುಂಬಾ ಒಂದು ಒಳ್ಳೆ ಡೈರೆಕ್ಷನ್ ಕೊಡ್ತಾರೆ. ಖುಷಿ ಆಗುತ್ತೆ. ಆ ತರ ಇದ್ದಾಗ ನಮಗೂ ಮುಂದುವರಿಯಕ್ಕೂ ಒಂದು ಅನುಕೂಲ ಆಗ್ತದೆ. ಸರ್ ಎಂತ ಅಂತ ಫಸ್ಟ್ ಈಗ ಎಂತ ಓಪನ್ ಮಾಡುವಾಗ ಎಂತ ನೋಡ್ಬೇಕು? ಈಗ ಓಪನ್ ಮಾಡ್ಬೇಕಾದ್ರೆ ಫಸ್ಟ್ ಒಂಚೂರು ಸೌಂಡ್ ಮಾಡ್ಬೇಕು ಇದಕ್ಕೆ. ನಾವು ಓಪನ್ ಮಾಡ್ತೇವೆ ಗೊತ್ತಾಗ್ಲಿಕ್ಕೆ. ಇಷ್ಟು ಸೌಂಡ್ ಮಾಡ್ಬೇಕು. ಹಾ. ನಾವು ಡೈಲಿ ಈ ತರ ಮಾಡಿ ತೆಗೋದ್ರಿಂದ ಏನಾಗತ್ತಂದ್ರೆ ಅದಕ್ಕೂ ಏನೋ ನಮ್ಮವರೇನೋ ಬಂದಿದ್ದಾರೆ ಅನ್ನೋದೊಂದು ಫೀಲಿಂಗ್ ಬರ್ತದೆ. ಹಾಗಾಗಿ ಅದು ಯಾರಾದ್ರೂ ಈಗ ನಾವು ಯಾರೋ ಮನೆಗೆ ಹೋಗಿ ಡೈರೆಕ್ಟ್ ಆಗಿ ನುಗ್ಗೋಕ್ಕಿಂತ ಕಾಲ್ ಬೆಲ್ ಮಾಡಿದ್ರೆ ಒಳ್ಳೇದಲ್ಲ. ಹಾಗಾಗಿ ನಾನೀಗ ಓಪನ್ ಮಾಡ್ತೀನಿ. ಚುಚ್ಚಬಹುದು. ನನಗೆ ಈಗ ಸೇಫ್ಟಿ ಜಾಕೆಟ್ ಇಲ್ಲ ಈಗ ಕೈಯಲ್ಲಿ, ಯಾಕಂದ್ರೆ ಒಂದೇ ಇದನ್ನ ನಿಮಗ್ ಕೊಟ್ಟಿದ್ದೀನಿ, ನೀವು ಸೇಫ್ಟಿ ಆಗಿರ್ಲಿ ಅಂತ ಹೇಳಿ. ಯಾಕಂದ್ರೆ ನಮಗ್ ಒಂದೆರಡು ಚುಚ್ಚಿದ್ರು ತೊಂದ್ರೆ ಇಲ್ಲ, ಊತ ಬರೋದಿಲ್ಲ. ಸರಿ, ಈಗ ನಾನೀಗ ಓಪನ್ ಮಾಡ್ತೀನಿ. ಓಕೆ ಸರಿ, ಈಗ ನೋಡಿ, ಈಗ ಓಪನ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೀಗೆ ಎತ್ತಬಾರ್ದು ಮೇಲ್ಗಡೆಗೆ. ಈಗ ಸ್ವಲ್ಪ ಸ್ಲೈಡ್ ಮಾಡ್ಬೇಕು ಆ ಕಡೆಗೆ ನೋಡಿ, ಹೀಗೆ. ಓಕೆ, ಮೆಲ್ಲ. ಹೀಗೆ ಸ್ಲೈಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಅದು ಒಳಗಡೆ ಏನಾದ್ರೆ ಏರಿ ಜಾಯಿಂಟ್ ಮಾಡಿದ್ರೆ ಮೇಲಿಂದ ಕೆಳಗಡೆ ಅದು ಕಟ್ ಆಗ್ತದೆ. ಕಟ್ ಆದಾಗ ಅಲ್ಲಿ ನಾವು ಎತ್ತೋದಕ್ಕೆ ಈಸಿ ಆಗ್ತದೆ. ನೋಡಿ, ಈ ರೀತಿ ಎತ್ತೋದು ನಾವು. ಆಮೇಲೆ ನೆಕ್ಸ್ಟ್ ನೋಡಿ, ಹತ್ರ ಬನ್ನಿ. ಇವಾಗ ಸ್ವಲ್ಪ ಹತ್ರ ಬನ್ನಿ. ನೋಡಿ, ಈ ತರ ಟಾಪ್ ಬೋರ್ಡ್ ಅಲ್ಲಿ ಈ ತರ ಮೇಲ್ಗಡೆನೂ ನೊಣ ಇರ್ತದೆ. ಹೀಗೆ ಈ ತರ ಇನ್ನೊಂದ್ ಸ್ವಲ್ಪ ನೊಣ ಕೂತಾಗ, ಜಾಸ್ತಿ ಕೂತಿದೆ ಅಂತ ಕಂಡಾಗ, ಇದ್ರಲ್ಲಿ ಸೌಂಡ್. ಹೌದೌದು, ಜಾಸ್ತಿ ಇನ್ನೊಂದ್ ಸ್ವಲ್ಪ ಕೂರ್ತದೆ. ಈಗ ನಾವು 2 ಹನಿ ಚೇಂಬರ್ ಕೊಟ್ಟಿದ್ದೀನಿ ಇದಕ್ಕೆ. ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ನೊಣ ಕೂತಿದೆ ಅಂದಾಗ ಆಮೇಲೆ ಇನ್ನೊಂದು ಹನಿ ಚೇಂಬರ್ ಕೊಡ್ಬೋದು. ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಂದು ಐಡಿಯಾ ನಮ್ಗೆ ಗೊತ್ತಾಗ್ತದೆ. ಅದು ಸ್ವಲ್ಪ ನೊಣಗಳು ಇಲ್ಲಿ ಮೇಲ್ಗಡೆ ಕೂತಿದಾವಂದ್ರೆ, ಇಲ್ಲಿ ಕೂರಕ್ ಜಾಗ ಇಲ್ಲ, ಅದಕ್ಕೆ ಜಾಗ ಇಲ್ಲ, ಅದಕ್ಕೆ ಇದು ಕೂತಿದೆ. ಅವಾಗ ನಾವು ಈಗ ಏನೇ ಮಾಡ್ಬೇಕು, ಹನಿ ಚೇಂಬರ್ ಕೊಡ್ಬೇಕು. ಇನ್ನೊಂದು ಇದೇ ತರ ಸೂಪರ್ ಕೊಡ್ಬೇಕು ಮೇಲ್ಗಡೆ. ಅವಾಗ ಈ ತರ ಕಟ್ಟತ್ತೆ. ನೋಡಿ, ಇದ್ರಲ್ಲಿ ಈಗ ಕಟ್ಟಿದೆ ನೋಡಿ. ಈಗ ಇದರಲ್ಲಿ ಈಗ ಇದು ಮೇಲೆ ಕಾಣೋದೆಲ್ಲ ಅದೆಲ್ಲ ತುಪ್ಪ ಒಂದು ನಾನು ತೆಗೆದು ತೋರಿಸ್ತೀನಿ. ಅಲ್ಲ, ಇದು ಇವರೆಲ್ಲ ಸೋಲ್ಜರ್ಸ್, ಯಾವ್ದು ಕೆಲಸಗಾರ ನೋಣ. ನೋಡಿ, ನಾನೀಗ ಇದಕ್ಕೆ 5 ಕೊಡ್ಬೇಕಾಗಿತ್ತು ಫ್ರೇಮ್. ಇದಕ್ಕೆ ಫ್ರೇಮ್ ಅಂತ ಹೇಳ್ತೀವಿ. ನಾನು 5 ಕೊಡ್ಬೇಕಾಗಿತ್ತು. ಅದೇನಾಯ್ತು, ನನಗೂ ಗಡಿಬಿಡಿಯಾಗಿ 4 ಕೊಟ್ಟೆ. 4 ಕೊಟ್ಟಿದ್ದೀನಿ. ಅದು ಏನ್ ಮಾಡಿದೆ, ಒಂದೇ ನೋಡಿ 1 kg ಮೇಲೆ ಇರ್ಬೋದು. ಒಂದು ಏರಿ. ನಾನೀಗ ತೆಗೆದು ತೋರಿಸ್ತೀನಿ. ಸ್ವಲ್ಪ ಉರ್ಸ್ಬೇಕು ಬಾಯಲ್ಲಿ. ಉರ್ಸ್ದಾಗ ಏನಾಗುತ್ತೆ ಅಂದ್ರೆ, ಗಾಳಿ ನಾವು ಹಾಕಿದಾಗ ಸ್ವಲ್ಪ ಹಿಂದೆ ಹೋಗ್ತದ ಅದು. ಇದು ನೋಡಿ, ಈಗ ಸೀಲ್ಡ್ ಆಗ್ತಾ ಇದೆ ಈಗ ತುಪ್ಪ ಎಲ್ಲ. ಇದು ನೋಡಿ, ಇದ್ರಲ್ಲಿ ಫುಲ್ ತುಪ್ಪ ಇದೆ. ಈಗ ಇದರಲ್ಲಿ ಫುಲ್ ತುಪ್ಪ ಉಂಟು. ತುಪ್ಪ ಇದೆ ನೋಡಿ. ರಾಣಿ ಇಲ್ಲಿದೆ ನೋಡಿ, ರಾಣಿ ಇಲ್ಲಿದೆ. ಅದು ರಾಣಿ. ರಾಣಿ ಝೂಮ್ ಮಾಡಿ ಅದನ್ನ ತೋರಿಸಿ. ನಾವು ತುಂಬಾ ಕಷ್ಟಪಡ್ತಿದ್ವು, ಸಿಗುತ್ತೋ ಇಲ್ಲೋ ರಾಣಿ. ನಮ್ಗೆ ತುಂಬಾ ಟೆನ್ಷನ್ ಇತ್ತು. ಹೌದು, ಅದು ದೊಡ್ಡದು ರಾಣಿ. ನೋಡಿ, ಮೊಟ್ಟೆ ಇಡ್ತದೆ ನೋಡಿ. ಹೌದೌದು, ಕಾಣಿತ್ತು ಇಲ್ಲಿ ಕ್ಲಿಯರ್ ಕಾಣ್ತಾ. ಹೌದು ನೋಡಿ, ಅದು ಹುಡುಕ್ತಾ ಇದೆ. ಅದ್ರ ಸುತ್ತ ನೋಡಿ Z+ ಭದ್ರತೆ ಇದೆ ನೋಡಿ. ಸುತ್ತ ನೊಣಗಳು ಹೋಗ್ತಾ ಇದಾವೆ. ಅದು ಎಲ್ಲಿ ಹೋಗ್ತದೆ ಅದು ಹಿಂದೆ ನೋಡಿ. 8-10 ನೊಣ ರೌಂಡ್ ಆಗ್ತಾ ಇದೆ, ಕವರ್ ಆಗ್ತಾ ಇರ್ತದೆ. ಕೆಳಗೆ ಬಂತಲ್ಲ. ಹೌದೌದು. ಈಗ ಅದು ಮೊಟ್ಟೆ ಇಡ್ತಾ ಇದೆ. ಮೊಟ್ಟೆ ಇಡಕ್ ಹುಡುಕ್ತಾ ಇದೆ ಜಾಗ ನೋಡಿ. ಈಗ ಮೊಟ್ಟೆ ಇಡುತ್ತದು. ಈಗ ಅದು ಫುಲ್ ಇದೆ ಅಲ್ಲ, ಅಲ್ಲಿ ಫುಲ್ ಇದು ಉಂಟಾ? ಯಾವ್ದು? ಈಗ ಎಲ್ಲ ಕಾಣ್ತದಲ್ಲ, ಅದು ಈಗ ತುಪ್ಪ. ಅದು ಫುಲ್ ತುಪ್ಪ. ಅದು ಫುಲ್ ತುಪ್ಪ. ಅದು ಏಕೆ ಇದ್ರ ಮೇಲೆ ಬರಬಾರ್ದು ಲೆಕ್ಕ ಅಂದ್ರೆ, ಯಾಕಂದ್ರೆ ಇಲ್ಲಿ ಹೋಲ್ ಖಾಲಿ ಇದೆಯಲ್ಲ, ಇದಕ್ಕೆ ಮೊಟ್ಟೆ ಇಡಕ್ ಬರ್ತಾ ಇದೆ. ಅದೀಗ ಕೆಳಗಡೆ ಬ್ರೂಡ್ ಅಲ್ಲಿ ಫುಲ್ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಅದೆಲ್ಲ ಮೊಟ್ಟೆ ಮರಿ ಎಲ್ಲ ಫುಲ್ ಇದೆ ನೋಡಿ. ಅದು ಹುಡುಕ್ತಾ ಇದೆ ನೋಡಿ. ಅಲ್ಲಿಗೆ ಮೊಟ್ಟೆ ಇಡುತ್ತದೀಗ. ನೋಡಿ, ಮೊಟ್ಟೆ ಇಡ್ತಾ ಇದೆ. ಒಂದು ಫೋಟೋ ತೆಗೀರಿ. ವಿಡಿಯೋ ಮಾಡ್ತಾ ಇದ್ದೀರಲ್ಲ? ಹೌದೌದು, ವಿಡಿಯೋ. ಹೌದೌದು ನೋಡಿ, ಮೊಟ್ಟೆ ಇಡ್ತಾ ಇದೆ ನೋಡಿ. ಕಾಣ್ತಾ ಇದೆಯಾ? ಸುತ್ತ ನೋಡಿ ಎಷ್ಟು ಭದ್ರತೆ ನೋಡಿ. ಆಚೆ ಈಚೆ ಸುತ್ತ ರೌಂಡ್ ಕಟ್ಟಿ ಜನ ನಿಂತಿದ್ದಾರೆ ನೋಡಿ. ಹೊರಗಡೆ ಬಂತು, ಅದು ಮೊಟ್ಟೆ ಇಟ್ಟು ಬಂತು ಹೊರಗಡೆ. ಒಳ್ಳೆ ಟೈಮ್ಗೆ ನೋಡಿ. ಮತ್ತೊಂದು ಮೊಟ್ಟೆ ಇಡ್ತಾ ಇದೆ. ಮತ್ತೊಂದು ಜಾಗ ನೋಡ್ತಾ ಇದೆ ಅನ್ನೋದು ನೋಡಿ. ಅದು ನೋಡಿ. ಈಗ ಅದು ಹಿಂಭಾಗ ಮುಂದೆ ಅಲ್ಲಿ ಒಳಗಡೆ ಹಾಕಿ ಮೊಟ್ಟೆ ಇಡ್ತದೆ ರಿಂಗ್ ಒಳಗಡೆ. ನೋಡಿ ಈಗ ಇಡ್ತು ನೋಡಿ.
ನೋಡಿ ನಮ್ಗೆ ನಮ್ಗೆ ಒಂದು ಒಳ್ಳೆ ಟೈಮ್ ಅಲ್ಲಿ ಒಳ್ಳೆ ಸಿಕ್ಕಿದೆ ಟೈಮಲ್ಲಿ ಬಂದಿದೀವಿ ಸರ್. ಅಲ್ಲ ನೋಡೋಣ, ಇನ್ನು ನಾವು ನಿಮ್ಮ ವೀಕ್ಷಕರು ತುಂಬಾ ಲೈಕ್ ಮಾಡಿದ್ರೆ ಸಂಕ್ಷಿಪ್ತವಾಗಿ ಅವರಿಗೆ ವಿಡಿಯೋಗಳನ್ನ ಕೊಡೋಣ. ಎಸ್ ಎಸ್ ಅವ್ರಿಗೆ ನೋಡೋಣ, ಇನ್ನು ನಮಗೆ ಎಲ್ಲ ನಮ್ಮ ಹತ್ರ ಹೌದು ಆಗತ್ತೆ ಕೊಡೋದಕ್ಕೆ. ಫ್ರೆಂಡ್ಸ್, ನಿಮ್ಗೆ ಹನಿ ಬಿ ಅದರ ಬಗ್ಗೆ, ಜೇನುನೊಣ ಬಗ್ಗೆ ವಿಡಿಯೋ ಬೇಕಾದ್ರೆ, ಇನ್ನೂ ಸಹ ಇನ್ಫಾರ್ಮೇಶನ್ ಬೇಕಾದ್ರೆ ಸರಿಗೆ ಕೇಳ್ಬಹುದು. ಇಲ್ಲ ನಾವು ಸಪರೇಟ್ ವಿಡಿಯೋ ಮಾಡ್ತೇವೆ ಯಾವ್ದ್ರ ಬಗ್ಗೆ, ಅವರಿಗೆ ಸಪರೇಟ್ ನಾವು ಕೇಳಿ ನಿಮ್ಗೆ ರಿಪ್ಲೈ ಕೊಡ್ತೇವೆ. ಎಂತ ಇದ್ರು ಸಹ ನೀವು ಒಂದು ಕಮೆಂಟ್ ಮಾಡಿದ್ರೆ ಸಾಕು, ಅವರ ಹತ್ರ ಕೇಳಿ ನಾ ರಿಪ್ಲೈ ಕೊಡ್ತೇನೆ. ಮತ್ತೆ ನಾನು ಇನ್ನೊಂದು ಹೇಳಕ್ ಮರ್ತ್ಬಿಟ್ಟೆ, ಒಂದು ಚಾಕ್ ಇಟ್ಕೊಂಡಿರ್ಬೇಕು ಕೈಯಲ್ಲಿ. ಅಷ್ಟು ದೊಡ್ಡದ? ಇಷ್ಟು ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ. ಓಕೆ, ನಮ್ಗೆ ಅದು ಈಗ ಸುಮಾರು ಟೈಮಿಂದ ಯೂಸ್ ಮಾಡಿ ಮಾಡಿ ನಮ್ಗೆ ಇದೊಂಥರ ಸರ್ವಿಸ್ ಆಗಿದೆ. ಕರೆಕ್ಟ್. ಇದಕ್ಕೆ ಬೇರೆ ಏನು ಸಿಗುತ್ತೆ ಈ ಜೇನು ಸಾಕಣೆ ಸೊಸೈಟಿಲಿ ಬೇಕಾದಂತ ಚಾಕ್ ಅದಕ್ಕೇನೆ ಸಪರೇಟ್ ಸಿಗ್ತದೆ, ಹಾ. ಅದನ್ನ ತಗೊಬಹುದು. ನಮ್ಗೆ ಇದು ಸೆಟ್ ಆಗಿದೆ, ಹಾಗೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೆಳು ಇರಬೇಕು, ನಮ್ಗೆ ಇಟ್ಕೊಳ್ಳೋಕೆಲ್ಲ ಈಸಿ ಇರಬೇಕು. ಏನಾದ್ರೂ ಹಿಂಗೆ ಬಿಡಿಸ್ಬೇಕಾದ್ರೆ ಎತ್ತಬೇಕಾದ್ರೆ ಎಲ್ಲ ಬೇಕಾಗ್ತದೆ. ಈಗ ಇನ್ನೊಂದು ಫ್ರೇಮ್ ನಾನು ತುಪ್ಪ ಆಗಿರೋದನ್ನ ನಾನು ತೋರಿಸ್ತೀನಿ. ಯಾಕಂದ್ರೆ ನಾವು ಕೆಳಗಡೆ ಈಗ ಬ್ರೂಡ್ ಚೇಂಬರ್ ಎಲ್ಲ ತೆಗೆಯೋದೇ ಬೇಡ, ನಮ್ ಕೆಲಸನೇ ಮುಗ್ದೋಯ್ತು, ರಾಣಿನೇ ಸಿಕ್ಬಿಡ್ತು. ನಮ್ಗೆ ಇನ್ನೇನು ಗಂಡು ನೊಣವನ್ನು ತೋರಿಸ್ಬೇಕು ಈಗ. ಹೌದೌದು. ಈಗ ನಮ್ಗೆ ನೋಡೋರಿಗೆ, ವೀಕ್ಷಕರಿಗೆ ಗಂಡು ನೊಣವನ್ನು ತೋರಿಸ್ಬಿಟ್ರೆ, ಈ ನೊಣದಲ್ಲಿ ಎಲ್ಲ ಆಯ್ತು. ಇದು ಹೆಣ್ಣು ಕೆಲಸಗಾರ ನೊಣ, ಜಸ್ಟ್ ಮೊಟ್ಟೆ ಇಡ್ತಲ್ಲ ಅದು ಹೆಣ್ಣು ರಾಣಿ ನೊಣ. ಇನ್ನು ನಾವು ಗಂಡು ನೊಣವನ್ನು ತೋರಿಸ್ಬೇಕು. ಒಂದು ಬಾಕ್ಸ್ ಅಲ್ಲಿ ಒಂದೇ ರಾಣಿ ಇರೋದಾ? ಒಂದೇ ಇರೋದು. ಎರಡು ರಾಣಿ ಈಗ ಇದು 4ರಲ್ಲಿ ಒಂದೇ ರಾಣಿ ಅಲ್ಲ. ನಮ್ಮ ಸರ್ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಮನೇಲಿ ಒಬ್ರೇ ರಾಣಿ ಇರ್ಬೇಕಂತ. 2 ರಾಣಿ ಬಂದಾಗ ಗಲಾಟೆ ಸ್ಟಾರ್ಟ್ ಆಗ್ತದಂತೆ. ಅದು ಕರೆಕ್ಟ್. ಇದು ಸೇಮ್ ಹಿಂಗೆ. ಇದು 2 ರಾಣಿ ಒಪ್ಪೋದಿಲ್ಲ. ಇದು ಒಂದೇ ರಾಣಿ. 2 ರಾಣಿ ಬಂದ ತಕ್ಷಣ ಅವರವರೇ ಗಲಾಟೆ ಆಗ್ತದೆ ಅಲ್ವಾ? ಇದು ಒಂದು ಮನೆ ಆಗಿದೆ, ಅವರದೊಂದು ಮನೆ. ಮನೆ ತುಂಬಾ ಸೈಲೆಂಟ್ ಆಗಿದ್ದಾರೆ. ಏನೋ ನೀವು ಬಂದಿದ್ರ ಅಂತ ಗೊತ್ತಾಗಿದೇನೋ ಅಂತ ಹೇಳಿ. ಇಲ್ಲ, ಇದು ಎತ್ತದಕ್ಕೆ ಆಗ್ತಾ ಇಲ್ಲ ಸರ್. ಆಗುದಿಲ್ಲ ಇರ್ಲಿ ಇರ್ಲಿ. ಅದು ಅಡಿಗಡೆ ಜಾಯಿಂಟ್ ಮಾಡಿ ಬಿಟ್ಟಿದೆ. ಬೇರೆ ಅದು ಫಸ್ಟ್ ಒನ್ ತೆಗ್ದ್ರ? ಫಸ್ಟ್ ಒನ್ ಇದು ಅದೇ ತೆಗಿಲಿಲ್ಲ ನಾನು. ಅದನ್ನ ತೆಗೆದ್ರೆ ಅದು ಈಗಷ್ಟು ತೆಗ್ದದ ಅಲ್ಲಲ್ಲ? ಸರ್ ಕೈಗೆ ಒಂದು ಕೊಟ್ಬಿಡೋಣ. ಇಲ್ಲ ಇಲ್ಲ ಇಲ್ಲ, ನಂದು ಕೈಗೆ ಕೊಡುದು ಬೇಡ. ಅಲ್ಲಲ್ಲ, ಅವ್ರ ಕೈ ಕೊಡೋಣ. ಯಾವ್ದು? ಅವರು ಹಿಡಿಯೋದಿಲ್ಲ, ನಂಗೆ ಗೊತ್ತು. ನೋಡಿ ಇನ್ನೊಂದು ಇದು ಪಕ್ಕದ್ದು. ಇದು ಹಾ, ಇದರಲ್ಲೂ ಫುಲ್ ಆಗಿದೆ ನೋಡಿ. ಫುಲ್ ಆಗಿದೆ. ಇದೆಲ್ಲ ಮಧ್ಯ ನೋಡಿ, ಇದು ಕ್ಲೋಸ್ ಆಗಿದೆ ನೋಡಿ. ಇದೆಲ್ಲ ಸೀಲ್ಡ್ ಆಗಿರೋದು. ಇದಕ್ಕೆ ಯಾವ ಸರ್ಟಿಫಿಕೇಟ್ ಬೇಡ ಸರ್. ಇದು ಪ್ಯೂರ್ ಒರಿಜಿನಲ್ ಸರ್ಟಿಫಿಕೇಟ್ ಯಾವ್ದು ಬೇಡ ಇದಕ್ಕೆ. ಅದೇ ನಾ ಹೇಳದ್ನಲ್ಲ, ಫುಡ್ ಆಫೀಸ್ ಎದುರುಗಡೆನೆ ಕುತ್ಕೊಂಡು ಮಾರ್ಬೋದು ಅಂತ ಹೇಳಿ. ಫುಲ್ಲು ಹೌದೌದು, ಸೂಪರ್ ಕಾಣ್ತದೆ ಸರ್. ಇದು ಏನಂದ್ರೆ ನಾನು ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿಲ್ಲ. ಇನ್ ಟೈಮಿಗೆ ನಾನು ಏರಿ ಕಟ್ಟೋದು ಇದೆಲ್ಲ ಮಾಡಿಲ್ಲ, ಅವಾಗೆ ಕಟ್ಟಿರೋದು. ಹಾಗಾಗಿ ಸ್ವಲ್ಪ ಕೊರೆ ಇದೆ. ನಾವು ಎತ್ತಿ ತೆಗೆದು ನೋಡೋದಕ್ಕೆಲ್ಲ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಬೆಂಡ್ ಎಲ್ಲ ಇದೆ ನೋಡಿ. ಇದು ನೋಡಿ, ಇದರಲ್ಲಿ ಇದು ಸ್ವಲ್ಪ ದಪ್ಪ ಕಟ್ಟಿದೆ. ಇದ್ರಲ್ಲಿ 1 kg ಹತ್ರ ಇದೆ ಸುಮಾರು. ಹಾಗಾಗಿ ನಾವು ಮೇಂಟೆನೆನ್ಸ್ ಮಾಡಿದಿದ್ರೆ ನೋಡೋದೆಲ್ಲ ಈಸಿ. ನಾವೇನಾದ್ರು ಸ್ವಲ್ಪ ಉದಾಸೀನ ಮಾಡಿಬಿಟ್ರೆ ಅವು ಇಷ್ಟ ಬಂದಾಗ ಕಟ್ಟಿ ಬಿಡ್ತದೆ. ಸರ್, ಇನ್ನೊಂದು ಅದು ವೈಟ್ ಕಲರ್ ಉಂಟಲ್ಲ ಸರ್? ಹೌದೌದು, ಅದು ಅವರೇ ಕಟ್ಟುದಾ? ಅವರೇ. ಇದು ಮಕರಂದ. ಇದು ಮಕರಂದ ಕುಡಿದು ಅವು ಹೊಟ್ಟೆಯಿಂದ ಮೇಣ ಬರ್ತದೆ. ಈ ಮಕರಂದ ಏನ್ ಕುಡಿತದೆ, ಕುಡಿದ ತಕ್ಷಣ ಮೇಣ ಆಗಿ ಬರ್ತದೆ. ಇದರಲ್ಲಿ ವೇಸ್ಟೇಜ್ ಏನಿಲ್ಲ. ಅವು ತುಪ್ಪ ಕುಡಿದ್ರು ಮೇಣ ಆಗಿ ಹೊರಗಡೆ ಬರ್ತದೆ. ಅದು ಎಷ್ಟೋ ಲೀಟ್ರು ತುಪ್ಪ ಕುಡಿದ್ರೆ 1 kg ಮೇಣ ಬರ್ತದಂತೆ. 17 kg 18 kg ಏನೋ ಹೇಳ್ತಾರೆ. ಅಷ್ಟು ತುಪ್ಪ ಕುಡಿದ್ರೆ 1 kg ಮೇಣ ಬರ್ತದಂತೆ ನೋಡಿ. ಅಷ್ಟು ಕಷ್ಟ ಪಡ್ತದೆ ಇದು. 1 kg ಮೇಣ ಸಿಕ್ತು ಅಂದ್ರೆ ಅದು 17 kg ತುಪ್ಪ ಕುಡಿದಿದೆ ಅಂತ ಲೆಕ್ಕ. 17-18 kg ಆಗ್ಬೋದು. ಮತ್ತೆ ಯಾರೋ ಒಬ್ರು ವಿಜ್ಞಾನಿಯವರು ಹೇಳಿದಾರಲ್ಲ ಸರ್, ಅಮೆರಿಕದವರು. ನೋಡಿ, ಗಂಡು ನೊಣ ಇಲ್ಲಿದೆ. ಎಲ್ಲಿ ನೋಡಿ, ಇಲ್ಲಿ ಕಪ್ಪ ಕಾಣ್ತದ ನೋಡಿ. ಕಪ್ಪು ಇದೆ ನೋಡಿ, ಅದು ಗಂಡು ನೊಣ. ಹೌದು, ನೋಡಿ ತಿಂತ ಇದೆ ನೋಡಿ, ತಿಂತದ್ ನೋಡಿ, ಕೆಳಗೆ ಬರ್ತಾ ಉಂಟು. ಹೌದೌದು, ಅದು ತಿನ್ನೋದು ಒಂದೇ ಕೆಲಸ ಅದರದ್ದು. ಅದು ಗಂಡು ನೊಣ ನೋಡಿ. ಈಚೆ ಸೈಡ್ ಬಂತು. ಹೌದೌದು, ಇಲ್ಲಿ ಸೈಡ್ ಬಂತು. ಬೇರೆ ನಾನು ತೋರಿಸ್ತೀನಿ, ಇನ್ನು ಬೇರೆದ್ರಲ್ಲೆಲ್ಲ ಇರ್ತದ ಅದು. ನೋಡಿ, ಇಲ್ಲಿ ಆಚೆಯಿಂದ ಬಂತು. ಇಲ್ಲಿ ಬಂತು ನೋಡಿ. ಈಗ ಮತ್ತೆ ಹೌದು, ಈಚೆ ಬಂತು, ಮೇಲೆ ಬಂತು. ಈಚೆ ಬಂತು ನೋಡಿ. ಕ್ಲೀನ್ ಕಾಣ್ತಾ ಅದೇ, ಅದು ಗಂಡು ನೊಣ. ಅದು ಕಪ್ಪು, ಹಿಂಬದಿ ಫುಲ್ ಕಪ್ಪು ಇರುತ್ತೆ, ಗಾತ್ರದಲ್ಲಿ ದೊಡ್ಡ ಇರ್ತದೆ. ಇದು ಹಿಡ್ಕೊಳ್ಳಿ ಸರ್ ನೀವು. ಇಲ್ಲ, ಭಯ ಪಡಬೇಡಿ, ಸುಮ್ಮನೆ ಹಿಡ್ಕೊಳ್ಳಿ. ಕೈ ಬಿಡಬೇಡಿ ಮಾತ್ರ. ಒಂದು ಚುಚ್ಚಿದ್ರು ಕೈ ಬಿಡಬೇಡಿ, ಗಟ್ಟಿ ಹಿಡ್ಕೊಳ್ಳಿ. ತೂಕ ಇದೆ. ನಾನು ಇದೊಂದು ತೆಗೆದು ಸರಿ ತೋರಿಸ್ಬಿಟ್ರೆ. ಫ್ರೆಂಡ್ಸ್, ನಮ್ದೊಂದು ಫ್ರೆಂಡ್ ಬ್ಲೆಸ್ಟನ್ ಅವರಿಗೆ ಇಟ್ಕೊಳ್ಳಿದ್ದಾರೆ. ಹೇಗೆ ಕಾಣ್ತಿದ್ದಾರೆ ನೋಡಿ. ಸರ್ ನೋಡಿ, ಇದು ಸಾಮಾನ್ಯ 3/4 kg 1 kg ಹತ್ರ ಇದೆ. ನೋಡಿ, ಫುಲ್ ತುಪ್ಪನೇ ಇರೋದು ಇದರಲ್ಲಿ. ನೋಡಿ, ಎಲ್ಲ ಸೀಲ್ಡ್ ಆಗಿದೆ. ಇದು ನೋಡಿ ಎಷ್ಟು ದಪ್ಪ. ಹೌದೌದು, 1 kg ಹತ್ರ ಇದೆ ಇದು. ಫ್ರೆಂಡ್ಸ್, ಇದು ನಮ್ಮ ಆಚೆ ಅಂತೂ ನಾನು ನೋಡ್ಲಿಲ್ಲ. ನೋಡುವಾಗಲೇ ಆಶ್ಚರ್ಯ ಆಗ್ತಾ ಉಂಟು. ಸೂಪರ್ ಉಂಟು ಮಾತ್ರ.
ಈಗ ಇದ್ರಲ್ಲಿ ಒಂದು ಎಷ್ಟು ಕೆಜಿ ಸಿಗ್ಬಹುದು? ಸರ್ ಇದ್ರಲ್ಲಿ ಈಗ ನಾವು ಈಗ ಫುಲ್ ತೆಗೆದ್ರೆ ಮಿಷನ್ ಅಲ್ಲಿ ತೆಗಿಯೋದು ನಾವು. ಹಾ. ಇದನ್ನ ಮೇಣನೆಲ್ಲ ಹಿಂಡೋದಿಲ್ಲ, ಹಾ. ಮಿಷನ್ ಹಾಕಿ ತೆಗೆದ್ರೆ ಕನಿಷ್ಠ ಅಂದ್ರೆ ಒಂದು 4 ಕೆಜಿ 5 ಕೆಜಿ ತುಪ್ಪ ಇದೆ ಈಗ. ಈ ಇದ್ರ ಮೇಲೆ ಬಾಕ್ಸ್ ಅಲ್ಲಿ ಮಾತ್ರ? ಹೌದೌದು, ಅಂದ್ರೆ ಇದ್ರಲ್ಲೂ ಸೇರಿ ಅದ್ರಲ್ಲೂ ಸೇರಿ 4 ಕೆಜಿ ಇದೆ. ಯಾಕಂದ್ರೆ ಇನ್ನು ಫಿನಿಶಿಂಗ್ ಆಗಿಲ್ಲ, ಇದರಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಫುಲ್ ಆಗಿಲ್ಲ, ಇಷ್ಟು ಫುಲ್ ಆಗಿಲ್ಲ. ಹಾಗಾಗಿ ನೆಕ್ಸ್ಟ್ ಫುಲ್ ಆಗದ ತೆಗೆದ್ರೆ ಒಂದು 5 ಕೆಜಿ ಸಿಗ್ತದೆ, 2 ಸೇರಿ 5 ಕೆಜಿ. ಇದು ಯಾವಾಗ ತೆಗಿಬೇಕು? ಎಷ್ಟು ದಿನದಲ್ಲಿ? ಈಗ ತೆಗಿಬೇಕು ಸರ್, ಈಗ ಸೀಲ್ಡ್ ಆದ ತಕ್ಷಣ ಎಲ್ಲ ಮುಚ್ಚಳಗಳು ಕ್ಲೋಸ್ ಆದ ತಕ್ಷಣ ಹೋಲ್ಗಳು ತೆಗಿತೀನಿ. ಎಲ್ಲ ಮುಚ್ಚಳ ಕ್ಲೋಸ್ ಆಗ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಇದು ನೀರಿನ ಅಂಶ ಅಂತ ಹೇಳ್ತಾರಲ್ಲ 26% ಬರುತ್ತೆ ಕ್ಲೋಸ್ ಆಗಿಲ್ಲ ಅಂದ್ರೆ. 22% ಇರ್ಬೇಕು, ಅವಾಗ ಜೇನುತುಪ್ಪ ಹುಳಿ ಬರೋದಿಲ್ಲ. ಸ್ವಲ್ಪ ಹುಳಿ ಬರ್ತದೆ, ರಾಹನಿ ಅಂದ್ರೆ ಸ್ವಲ್ಪ ಹುಳಿ ಬರ್ತದೆ. ಹುಳಿ ಬಂದ ತಕ್ಷಣ ಜೇನುತುಪ್ಪ ಹಾಳಾಗೋದಿಲ್ಲ. ಅದನ್ನ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ, ಮನೇಲಿ ತಗೊಂಡೋಗಿ. ಯಾವಾಗ್ಲೂ ಸ್ವೀಟ್ ಇರ್ಬೇಕಂತ ಇಲ್ಲ, ಸ್ವಲ್ಪ ಹುಳಿ ಸ್ಮೆಲ್ ಅಂತ ಹೇಳ್ತಾರಲ್ಲ, ಈ ಮಜ್ಜಿಗೆ ತರ ಹುಳಿ ಬರ್ತದಲ್ಲ, ಮುಚ್ಚಳ ಓಪನ್ ಮಾಡ್ಬೇಕಂತ ಗ್ಯಾಸ್ ಬಂದಂಗ ಆಗ್ತದೆ. ಹಂಗ್ ಬಂದಿದೆ ಅಂದ ತಕ್ಷಣ ಏನ್ ಜೇನುತುಪ್ಪ ಹಾಳಾಗಿರೋದಿಲ್ಲ. ಅದು ಮಾಮೂಲಿ, ಅದು ಒಂದ್ ಸ್ವಲ್ಪ ವಾಟರ್ ಅಂಶ, ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಕನ್ವರ್ಟ್ ಆಗ್ತಾ ಇರ್ತದೆ. ಅಂದ್ರೆ ಬೇರೆ ರೀತಿ ಯಾವುದೇ ರೀತಿ ಅದರಲ್ಲಿ ಫಂಗಸ್ ಆಗಲಿ ಯಾವುದು ಬೆಳೆಯೋದಿಲ್ಲ ಇದರಲ್ಲಿ ಜೇನುತುಪ್ಪದಲ್ಲಿ. ಓಕೆ ಸರ್, ಆಯ್ತು. ಫ್ರೆಂಡ್ಸ್, ನೀವಂತೂ ಜೇನ್ನೋಣ ನೋಡಿದ್ರ ಅಂತ. ಸೊ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋನು. ಮತ್ತೆ ನಂಗೆ ಅಂತೂ ತುಂಬಾ ಖುಷಿ ಆಯ್ತು, ಒಂದು ಗೊತ್ತಿಲ್ಲದ ಕಾನ್ಸೆಪ್ಟ್ ಒಂದು ಗೊತ್ತಾಯ್ತು. ಸೊ ಅರುಣ್ ಸರ್ಗೆ ತುಂಬಾ ಥ್ಯಾಂಕ್ಸ್, ನಿಮ್ಮ ಟೈಮ್ ಕೊಟ್ಟಕ್ಕೆ, ಇನ್ಫಾರ್ಮೇಶನ್ ಕೊಟ್ಟಕ್ಕೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಂಥದ್ದು ವಿಡಿಯೋ ನಿಮ್ಗೆ ಬೇಕಾದ್ರೆ, ಇನ್ನೂ ಸಹ ನಿಮ್ಗೆ ಡೌಟ್ ಇದ್ರೆ ಒಂದು ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಶುವರ್ ಮಾಡುವ. ಮತ್ತೆ ಇಷ್ಟು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್. ಇನ್ನು ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ನಾನು ಒಳ್ಳೆ ವಿಡಿಯೋ ಅಲ್ಲಿ ಸಿಗ್ತೇನೆ. ಬೈ ಬಾಯ್.